ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗಗೆ ಸ್ವಾಗತ. ನಾನು ದೀಪಾ ಗೌಡ. ಸೊ ಯಾರ್ಯಾರು ಮೊರಾರ್ಜಿ ಎಕ್ಸಾಮನ್ನು ಸೆಪ್ಟೆಂಬರ್ 14ನೇ ತಾರೀಕು ಬರಿತಾ ಇದ್ದೀರಾ, ಸೊ ಅವರಿಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಸೊ ಇವತ್ತು ಮಾಡ್ತಾ ಇರೋ ಸಬ್ಜೆಕ್ಟ್ ಪರಿಸರ ಅಧ್ಯಯನ ಅಂದರೆ ಸೈನ್ಸ್ ಕೂಡ ಇರುತ್ತೆ ಆ್ಯಂಡ್ ಸೋಷಿಯಲ್ ಕೂಡ ಇರುತ್ತೆ, ಸಮಾಜ ಇರುತ್ತೆ ಆ್ಯಂಡ್ ವಿಜ್ಞಾನ ಕೂಡ ಇರುತ್ತೆ. ಸೊ ನಿಮಗೆ ಪ್ರತಿ ಸಬ್ಜೆಕ್ಟು 20 ಮಾರ್ಕ್ಸಿಗೆ ಬರುತ್ತೆ. ಸೊ 5 ಸಬ್ಜೆಕ್ಟ್ಸ್. ಸೊ ವಿಜ್ಞಾನನೂ 20 ಮಾರ್ಕ್ಸಿಗೆ ಬರುತ್ತೆ, ಸಮಾಜನೂ 20 ಮಾರ್ಕ್ಸಿಗೆ ಬರುತ್ತೆ. ಸೊ ನಾನು ಇವತ್ತು ಎರಡೂ ಸೇರಿ EVS ಅನ್ನೋದನ್ನು ಮಾಡ್ತಾ ಇದ್ದೀನಿ. ಹೊಸ ಬುಕ್ ಏನು ಬಂದಿದೆ ನಿಮಗೆ, ಸೊ ಹೊಸ ಸಿಲೆಬಸ್ ಪ್ರಕಾರ ಇದೆ ಇದು. ಸೊ ಇದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ 4 ಮತ್ತು 5ನೇ ತರಗತಿಯಲ್ಲಿ ನೀವೇನು ಪಾಠಗಳನ್ನು ಓದ್ತೀರಾ, ಸೊ ಅದೆರಡೂ ಸೇರಿ ನಿಮಗೆ ಎಕ್ಸಾಮಿಗೆ ಬರುತ್ತೆ. ಸೊ 4ನೇ ತರಗತಿಯ ಪಾಠಗಳನ್ನ ನಾನೀಗ ಫಸ್ಟ್ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಸಿಲೆಬಸ್ಸಿಗೆ ಹೋಗೋಣ. ಸೊ ಕ್ವೆಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ನಿಮಗೆ ಕೊಡೋದ್ರಿಂದ ಎಕ್ಸಾಮಲ್ಲಿ ಸೊ ನಾವು ಅದೇ ರೀತಿ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಕ್ವೆಶನ್, ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಯಾವುದು? ದ ಫಾಸ್ಟೆಸ್ಟ್ ರನ್ನಿಂಗ್ ಅನಿಮಲ್ ಯಾವುದು? ಸೊ ವೇಗವಾಗಿ ಓಡೋದು ಜಿಂಕೆ ಓಡುತ್ತಾ, ಚಿರತೆ, ಹುಲಿ, ಸಿಂಹ? ಸೊ ಜಿಂಕೆನೂ ಓಡುತ್ತೆ, ಬಟ್ ಅತಿ ವೇಗವಾಗಿ ಓಡೋ ಪ್ರಾಣಿ ಚಿರತೆ ತುಂಬ ಸ್ಪೀಡಾಗಿ ಓಡುತ್ತೆ. ಸೊ ಚೀತಾ ಇಸ್ ಅ ರೈಟ್ ಆನ್ಸರ್. ದೆನ್ ಸೆಕೆಂಡ್ ಕ್ವೆಶನ್ ನೋಡೋಣ. ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು? ಸೊ ನಿಮಗೆ ಕ್ವೆಶನ್ಸ್ ಕಾಣಿಸ್ತಿಲ್ಲ, ಸೊ ಇದನ್ನು ನಾನು ಸ್ವಲ್ಪ ಮೂವ್ ಮಾಡ್ತಾ ಇದ್ದೀನಿ. ಸೊ ದೆನ್ ಪ್ರಾಣಿಗಳಲ್ಲೇ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು? ವಿಚ್ ಇಸ್ ದ ಬಿಗ್ಗೆಸ್ಟ್ ಅನಿಮಲ್ ಅಮಾಂಗ್ ದ ಅನಿಮಲ್ಸ್? ಸೊ ಪ್ರಾಣಿಗಳಲ್ಲಿ ದೊಡ್ಡ ಪ್ರಾಣಿ ಆಪ್ಷನ್ಸ್ ನೀಲಿ ತಿಮಿಂಗಿಲ, ಆನೆ, ತಿಮಿಂಗಿಲ, ಒಂಟೆ ಇದೆ. ಸೊ ಬ್ಲೂ ವೇಲ್ ಇಸ್ ದ ಬಿಗ್ಗೆಸ್ಟ್ ಅನಿಮಲ್, ನೀಲಿ ತಿಮಿಂಗಿಲ. ಸೊ ಇದೆಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ನೀಲಿ ತಿಮಿಂಗಿಲ ಬಿಗ್ಗೆಸ್ಟ್ ಅನಿಮಲ್. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗ್ತಾ ಇದ್ದೀನಿ ನಾನು. ಥರ್ಡ್ ಕ್ವೆಶನ್. ಸೊ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ನಿಮಗೆ. ಸೊ ಕೆಲವೊಂದು ಪ್ರಾಣಿಗಳನ್ನ ಕೊಟ್ಟಿದ್ದಾರೆ. ಸೊ ಆ ಪ್ರಾಣಿಗಳನ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಸೊ ಸಾರಿಗೆಗಾಗಿ ಬಳಕೆ, ಫಾರ್ ಟ್ರಾನ್ಸ್ಪೋರ್ಟೇಷನ್ಗೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ? ಸೊ ಹಳೆ ಕಾಲದಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಸೊ ಕುದುರೆಯನ್ನು ಯೂಸ್ ಮಾಡ್ತಾಯಿದ್ರು. ಸೊ ಇದು ಫಸ್ಟ್ ಆಪ್ಷನ್, ಅಂದರೆ ಫಸ್ಟಿಗೆ ಈ ರೀತಿ ನೀವು ಈ ರೀತಿ ಬರ್ಕೊಳ್ಳೋದ್ರಿಂದ ಸೊ ನಿಮಗೆ ತುಂಬ ಅಂದರೆ ನೆಕ್ಸ್ಟ್ ನಿಮಗೆ ಮ್ಯಾಚ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಮನೆ ಕಾಯುವ ಕೆಲಸ. ಸೊ ಇಲ್ಲಿ ಕೆಳಗಡೆ ನಾಯಿ ಇದೆ ಡಿ ಆಪ್ಷನಲ್ಲಿ. ಸೊ ನಾನು ಇನ್ನೂ ಸ್ವಲ್ಪ ಮೂವ್ ಮಾಡ್ತೀನಿ, ಸೊ ವೆಯ್ಟ್ ಮಾಡಿ. ಓಕೆ, ಇಲ್ಲಿ ನಾನು ಬರೆದ್ಬಿಡ್ತೀನಿ ಸೈಡಲ್ಲಿ. ದೆನ್ ಬಿಕಾಸ್ ಅದು ಮೂವ್ ಮಾಡಿದ್ರೆ ನಿಮಗೆ ಇಲ್ಲಿ ನಾನು ಟಿಕ್ ಮಾಡಿರೋದು ಹೋಗುತ್ತೆ. ಸೊ ನೋಡ್ಕೊಳ್ಳಿ ಇಲ್ಲಿ. ಸೊ ಫಸ್ಟಿಗೆ ಏನಿದೆ? ಸಿ ಇದೆ. ಸಾರಿಗೆಗಾಗಿ ನಾವು ಯೂಸ್ ಮಾಡೋದು ಕುದುರೆಯನ್ನು. ಟ್ರಾನ್ಸ್ಪೋರ್ಟೇಷನ್ಗೆ ಹಳೆ ಕಾಲದಲ್ಲಿ ನಾವೆಲ್ಲ ಏನು ಕುದುರೆನ ಯೂಸ್ ಮಾಡ್ತಿದ್ವಿ. ಈಗಲೂ ಜಟ್ಕಾ ಗಾಡಿಗಳು ಬರುತ್ತೆ, ಕುದುರೆನ ಯೂಸ್ ಮಾಡಿ ಗಾಡಿ ಟಾಂಗಾಗಳು ಅಂತೀವಲ್ಲ, ಸೊ ಅದು ಬರುತ್ತೆ. ನೆಕ್ಸ್ಟ್ ಮನೆ ಕಾಯುವ ಕೆಲಸ ಮಾಡೋದು ನಾಯಿ ಮಾಡುತ್ತೆ. ಸೊ ಅದು ಡಿ ಆಪ್ಷನಲ್ಲಿ ಇದೆ. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ? ಕೃಷಿಯಲ್ಲಿ ಬಳಕೆ ಮಾಡೋದು ಎತ್ತು, ಆಕ್ಸನ್ನು ಬಳಕೆ ಮಾಡ್ತೀವಿ. ಸೊ ಇದು ಎತ್ತು, ಇದು ಹಸು. ಯಾಕೆ? ಬಿಕಾಸ್ ಇದು ಹಾಲು ಕೊಡೋದು ಕಾಣಿಸ್ತಾ ಇದೆ ನಿಮಗೆ. ಸೊ ಹಾಲು ಕೊಡುವುದನ್ನು ನಾವು ಹಸು ಅಂತ ಹೇಳಿ ಕರಿತೀವಿ. ಸೊ ಅಂದರೆ ಇದು ಫಿಮೇಲ್ ಬರುತ್ತೆ, ಇದು ಮೇಲ್ ಬರುತ್ತೆ. ಸೊ ಮೇಲನ್ನು ನಾವು ಕೃಷಿ ಚಟುವಟಿಕೆಯಲ್ಲಿ ಅಂದರೆ ಬೇಸಾಯ ಮಾಡಲಿಕ್ಕೆ ಬಳಸ್ತೀವಿ. ಸೊ ಇದು ಎತ್ತು. ಸೊ ಇದಕ್ಕೆ ಆಪ್ಷನ್ ಥರ್ಡಿಗೆ ಬಿ ಆಗುತ್ತೆ. ದೆನ್ ಫೋರ್ತು ಉಣ್ಣೆ ತಯಾರಿಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಉಣ್ಣೆ ತಯಾರಿಕೆಗೆ ನಾವು ಕುರಿಯನ್ನು ಯೂಸ್ ಮಾಡ್ತೀವಿ. ಸೊ ಅದು ನಿಮಗೆ ಈ ಆಪ್ಷನಲ್ಲಿ ಇದೆ. ದೆನ್ ಫಿಫ್ತ್ ಒನ್ ಏನಿದೆ ನಿಮಗೆ? ಹಾಲು ಕೊಡೋದು ಅಂತ ಇದೆ, ಅದು ಹಸು ಆಗುತ್ತೆ. ಸೊ ಫಿಫ್ತಿಗೆ ಎ ಬರುತ್ತೆ. ಸೊ CDBEA ಇಲ್ಲಿ ಎಲ್ಲಿ ಆಪ್ಷನ್ ಇದೆ ನೋಡಿ. ಸೊ ಫಸ್ಟಿಗೆ ಸಿ ಬೇಕು, ಸೆಕೆಂಡಿಗೆ ಡಿ ಬೇಕು, ಥರ್ಡಿಗೆ ಬಿ ಬೇಕು, ಫೋರ್ತಿಗೆ ಇ ಬೇಕು, ಫಿಫ್ತಿಗೆ ಎ ಬೇಕು. ಸೊ ಈ ಆಪ್ಷನ್ ಇರೋದು ಆಪ್ಷನ್ ಸಿ ಅಲ್ಲಿ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಕ್ವೆಶನ್ ಪೇಪರ್ ಕೊಟ್ಟಾಗ ಪೆನ್ಸಿಲಲ್ಲಿ ಸೊ ಸೈಡಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ಕೋತೀರಾ ಅಂದರೆ, ಸೊ ನಾನು ಹೇಳಿದೆ ಈಗ ಹಸುಗೆ ನಾನು ಯಾವುದು ಈಗ 1 ಇದು ಫಸ್ಟ್ ನಾನು ಎಕ್ಸಾಂಪಲ್ ತೋರಿಸ್ತಾ ಇರೋದು, ಇದರ ಆನ್ಸರ್ ಅಲ್ಲ. 2, 3 ಅಂತ ನೀವು ಬರ್ಕೊಂಡ್ರೆ ಏನಾಗುತ್ತೆ? ಸೊ 2ಗೆ ಎ, 1ಗೆ ಬಿ, ಈ ರೀತಿ ಮ್ಯಾಚ್ ಮಾಡಲಿಕ್ಕೆ ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಬೇಗ. ಸೊ ಈ ರೀತಿ ಎಲ್ಲಾದರೂ ಒಂದು ಕಡೆ ಬರ್ಕೊಳ್ಳಿ, ಪೆನ್ಸಿಲಲ್ಲಿ ಬರ್ಕೊಳ್ಳಿ. ಆ್ಯಂಡ್ ಆಮೇಲೆ ನಿಮ್ಮ ಆನ್ಸರ್ನ ಮಾರ್ಕ್ ಮಾಡಿ ಕನ್ಫ್ಯೂಸ್ ಆಗಿ ಮಾರ್ಕ್ಸನ್ನು ಕಳ್ಕೊಬೇಡಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ? ಗುಂಪಿಗೆ ಸೇರಿದ ಪದ ಆರಿಸಿ. ಫೋರ್ತ್ ಒನ್ ಇದೆ. ಸೊ ಗುಂಪಿಗೆ ಸೇರಿದ ಪದ ಯಾವುದು ಇದರಲ್ಲಿ? ಹಸು, ನಾಯಿ, ಬೆಕ್ಕು, ಕರಡಿ. ನೀವು ಕ್ವೆಶನ್ ಕೊಟ್ಟಾಗ ಫಸ್ಟು ಅನಲೈಸ್ ಮಾಡಬೇಕು
ಯಾವುದು ಯಾವುದಕ್ಕೆ ನಿಮಗೆ ಗುಂಪಿಗೆ ಸೇರಿದ ಪದ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ನೀವು 2 ರೀತಿ ಅನಲೈಸ್ ಮಾಡ್ಬೋದು. ಆ್ಯಂಡ್ ಎಕ್ಸಾಮಲ್ಲಿ ನಿಮಗೆ ಈ ರೀತಿ ಕನ್ಫ್ಯೂಸ್ ಮಾಡೋವಂಥ ಕ್ವೆಶನ್ಸ್ ಕೊಡಲ್ಲ. ಸೊ ಒಂದು ವೇಯಲ್ಲಿ ಥಿಂಕ್ ಮಾಡೋದಷ್ಟೇ ಕೊಡ್ತಾರೆ. ಸೊ ಹಸು, ನಾಯಿ, ಬೆಕ್ಕು, ಕರಡಿ, ಇಲ್ಲಿ ಏನು ಮಾಡ್ಬೋದು, ಹಸು ಸಾಕ್ತೀವಿ, ಬೆಕ್ಕು ಸಾಕ್ತೀವಿ, ನಾಯಿ ಸಾಕ್ತೀವಿ, ಕರಡಿನ ಯಾರು ಮನೇಲಿ ಸಾಕಲ್ಲ. ಸೊ ಡಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವೇಯಲ್ಲಿ ನೀವು ಥಿಂಕ್ ಮಾಡಿದ್ರೆ ಏನಾಗುತ್ತೆ, ಬೆಕ್ಕು, ನಾಯಿ, ಕರಡಿ ಇವೆಲ್ಲ ಏನಾಗುತ್ತೆ ಮಿಶ್ರ ಆಹಾರಿಗಳು. ಅಂದರೆ ಏನು, ಪ್ರಾಣಿಯನ್ನು ತಿನ್ನುತ್ತೆ ಆ್ಯಂಡ್ ಸಸ್ಯಗಳನ್ನು ಕೂಡ ತಿನ್ನುತ್ತೆ. ಸೊ ಕರಡಿ ಹಲಸಿನ ಹಣ್ಣನ್ನು ತಿನ್ನುತ್ತೆ ಆ್ಯಂಡ್ ಪ್ರಾಣಿಗಳನ್ನು ಕೂಡ ತಿನ್ನುತ್ತೆ. ಸೊ ಈ ರೀತಿ ಬಂದಾಗ ನಿಮಗೆ ಎ ಆನ್ಸರ್ ಕೂಡ ಬರುತ್ತೆ. ಈ ರೀತಿ ನಿಮಗೆ ಎಕ್ಸಾಮಲ್ಲಿ ಕೊಡಲ್ಲ. ಇಲ್ಲಿ ನಾನು ನಿಮಗೆ 2 ವೇಯಲ್ಲಿ ಅನಲೈಸ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಆಪ್ಷನ್ ಡಿ ಆದರೂ ತೊಗೋಬೋದು ಆರ್ ಎ ಆದರೂ ತೊಗೋಬೋದು, ನಿಮ್ಮ ಅನಲೈಸೇಷನಿಗೆ ಬಿಟ್ಟಿದ್ದು. ಸೊ ನಾವಿಲ್ಲಿ ಏನು, ಸೊ ಈ ರೀತಿ ಕ್ವೆಶನ್ಸ್ ಬರ್ಬೋದು. ನೀವಾಗ ಹೇಗೆ ಅನಲೈಸ್ ಮಾಡಬೇಕು ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಸೊ ನನಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. 2 ವೇಸಲ್ಲಿ ಅನಲೈಸ್ ಮಾಡಿ ತೋರಿಸಿದ್ದೀನಿ ಈ ಕ್ವೆಶನ್ನ. ನೆಕ್ಸ್ಟ್, ಗುಂಪಿಗೆ ಸೇರಿದ ಪದ ಆರಿಸಿ. ಜಿಂಕೆ, ಕುದುರೆ, ಕುರಿ, ಸಿಂಹ. ಸೊ ಜಿಂಕೆ, ಕುದುರೆ, ಕುರಿ, ಸಿಂಹ ಇದರಲ್ಲಿ ಯಾವುದು ನಿಮಗೆ ಗುಂಪಿಗೆ ಸೇರಿದ ಪದ ಅಂತ ಕೇಳಿದ್ದಾರೆ. ಸೊ ಜಿಂಕೆ ಆ್ಯಂಡ್ ಕುರಿ, ಕುದುರೆ ಏನು ಇವೆಲ್ಲ ಸಸ್ಯಾಹಾರಿಗಳಾಗತ್ತೆ, ಸಿಂಹ ಮಾಂಸಾಹಾರಿ ಆಗುತ್ತೆ. ಸೊ ಇದು ಗುಂಪಿಗೆ ಸೇರದ ಪದ ಆಗುತ್ತೆ. ದೆನ್ ನೆಕ್ಸ್ಟ್ ಕ್ವೆಶನ್ ಕೂಡ ಆಡ್ ಒನ್ ಔಟ್ ಕೇಳಿದ್ದಾರೆ. ಸೊ ಮೀನು, ಆನೆ, ಎಮ್ಮೆ, ನರಿ. ಸೊ ಇದರಲ್ಲಿ ಮೀನು ಬಿಕಾಸ್ ಇದು ನೀರಲ್ಲಿರುತ್ತೆ, ಇವೆಲ್ಲ ಭೂಮಿ ಮೇಲಿರುತ್ತೆ. ಸೊ ಹಾಗಾಗಿ ಮೀನು ಇದಕ್ಕೆ ಕರೆಕ್ಟಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕೂಡ ನಿಮಗೆ ಸೊ ಆಡ್ ಒನ್ ಔಟನ್ನೇ ಕೇಳಿದ್ದಾರೆ, ಅಂದರೆ ಗುಂಪಿಗೆ ಸೇರಿದ ಪದವನ್ನೇ ಕೇಳಿದ್ದಾರೆ. ಮೊಸಳೆ, ಆಮೆ, ಕಪ್ಪೆ, ಇಲಿ ಅಂತ ಕೇಳಿದ್ದಾರೆ. ಸೊ ಇಲಿ ಈಸ್ ದ ರೈಟ್ ಆನ್ಸರ್. ಯಾಕೆ, ಮೊಸಳೆ, ಕಪ್ಪೆ, ಆಮೆ ಏನಾಗುತ್ತೆ ನಿಮಗೆ ನೀರಲ್ಲಿ ಇರುತ್ತೆ, ನೀರಲ್ಲೂ ಇರುತ್ತೆ ಭೂಮಿ ಮೇಲೂ ಇರುತ್ತೆ. ಸೊ 2 ಕಡೆ ಇರುತ್ತೆ. ಬಟ್ ಇಲಿ ನೀರಲ್ಲಿ ಇರಲ್ಲ. ಸೊ ಇದು ಓನ್ಲಿ ಭೂಮಿ ಮೇಲೆ ವಾಸ ಮಾಡುತ್ತೆ. ಸೊ ಇಲಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮತ್ತೆ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಎಮ್ಮೆಯಿಂದ ನಾವೇನು ತೊಗೋತೀವಿ, ಸೊ ಸಿ ಹಾಲನ್ನು ತೊಗೋತೀವಿ. ನಾನು ಆಗಲೇ ಹೇಳಿದೆ ಹೇಗೆ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ. ಸೊ 1ಗೆ ಆನ್ಸರ್ ಸಿ, ಗೊತ್ತಾಗ್ತಿದೆ ಅಲ್ವಾ. ನೆಕ್ಸ್ಟು ಕೋಳಿಯಿಂದ ಏನು ಸಿಗುತ್ತೆ, ಮೊಟ್ಟೆ ಸಿಗುತ್ತೆ. ಸೊ ಸೆಕೆಂಡಿಗೆ ಆನ್ಸರ್ ಎ. ನೆಕ್ಸ್ಟ್ ರಣಹದ್ದು, ವಲ್ಚರ್ ಅಂತ ಹೇಳಿ ಕರಿತೀವಿ. ಈಟಿಂಗ್ ಡೆಡ್ ಅನಿಮಲ್ಸ್ ಆ್ಯಂಡ್ ಕ್ಲೀನ್ ಎನ್ವಿರಾನ್ಮೆಂಟ್. ಸತ್ತ ಪ್ರಾಣಿಯನ್ನು ತಿಂದು ಪರಿಸರವನ್ನು ಶುಚಿ ಮಾಡುತ್ತೆ. ಸೊ ಇದು ಕಂಪ್ಲೀಟ್ ಮಾಡಿಲ್ಲ ಕ್ವೆಶನ್. ಸೊ ಇಂಗ್ಲೀಷಲ್ಲಿ ಕಂಪ್ಲೀಟ್ ಆಗಿದೆ ನಿಮಗೆ ಕ್ವೆಶನ್. ಸತ್ತ ಪ್ರಾಣಿಯನ್ನು ತಿಂದು ಪರಿಸರವನ್ನು ಶುಚಿ ಮಾಡುತ್ತೆ. ಸೊ ದಿಸ್ ಈಸ್ ದ 3rd ಕ್ವೆಶನಿಗೆ ಆನ್ಸರ್. ಸೊ ಇಲ್ಲಿ ನಿಮಗೇನಾಗುತ್ತೆ, ಈಗ ಆಪ್ಷನ್ ಹೇಗೆ ಮ್ಯಾಚ್ ಮಾಡೋದು, 1ಗೆ ಸಿ ಎಲ್ಲಿದೆ. ಸೊ 1 ಇದೆ ಅಲ್ವಾ, 1ಗೆ ಸಿ ಎಲ್ಲಿದೆ, ಸೊ ಇಲ್ಲಿದೆ ಸಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಕೋಳಿ ಮೊಟ್ಟೆ ಇಡುತ್ತೆ. ಸೊ ಸೆಕೆಂಡಿಗೆ ಏನು ಬೇಕು ನಮಗೆ, ಎ ಬೇಕು. ಸೆಕೆಂಡಿಗೆ ಎ ಇದೆಯಾ. ರಣಹದ್ದು ಏನು ಮಾಡುತ್ತೆ, ಸತ್ತ ಪ್ರಾಣಿಯನ್ನು ತಿಂದು ಪರಿಸರವನ್ನು ಶುಚಿ ಮಾಡುತ್ತೆ. ಅದೆಲ್ಲಿದೆ, ಸೊ ಈ ಬಿ ಅಲ್ಲಿದೆ. ಸೊ ಅಲ್ಲಿಗೆ ಈಗ ನಮಗೇನಾಗುತ್ತೆ, ಆನ್ಸರ್ ಬಿ. ಅರ್ಥ ಆಗ್ತಿದೆ ಅಲ್ವಾ. ಈ ರೀತಿ ಸೈಡಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ದೆನ್ ನೀವು ಆಪ್ಷನ್ನಿಗೆ ಹೋಗಿ ನಿಮಗೆ ಈಸಿ ಆಗುತ್ತೆ. ಅದು ಬಿಟ್ಬಿಟ್ಟು ನೀವು ಇಲ್ಲೇ ಯೋಚನೆ ಮಾಡಿಕೊಂಡು, ಈಗ ಫಾರ್ ಎಕ್ಸಾಂಪಲ್ ಎಮ್ಮೆ ಹಾಲು ಕೊಡುತ್ತೆ, ಸೊ ಇಲ್ಲಿ ಸಿ ಅಂತ ಯೋಚನೆ ಮಾಡ್ತೀರಾ. ನೆಕ್ಸ್ಟ್ ಆಗಲೇ ಏನು ಮಾಡುತ್ತೆ, ನೀವು ಈ ರೀತಿನೂ ಮಾರ್ಕ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಳ್ಳಿ. ಸೊ ಎಮ್ಮೆ ಸಿ. ನೆಕ್ಸ್ಟ್ ಕೋಳಿ ಎ ಇದೆ. ಸೊ ಕೋಳಿ ಎ 2 ಕಡೆ ಇದೆ ಅಂತ ಕನ್ಫ್ಯೂಸ್ ಆಗಿಬಿಡ್ತೀರಾ. ಅರ್ಥ ಆಗ್ತಿದೆ ಅಲ್ವಾ. ಫಸ್ಟ್ ನಿಮ್ಮ ಇದ್ರ ಹತ್ರ ಮಾರ್ಕ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗ್ತಾ ಇದ್ದೀನಿ. 9th, ಮ್ಯಾಚ್ ದ ಫಾಲೋಯಿಂಗ್. ಸೊ ಹಸು ಏನು, ಹಸು ಕೌ ಏನು, ಕೌ ಸಸ್ಯಾಹಾರಿ, ಹರ್ಬಿಯೋರಸ್ ಅಂತ ಹೇಳಿ ನಾವು ಕರಿತೀವಿ. ಹರ್ಬಿಯೋರಸ್ ಅದು ಯಾವುದು, ಹಸು ಅಂದರೆ ಬರೀ ಸಸ್ಯವನ್ನು ತನ್ನ ಆಹಾರವಾಗಿ ಬಳಸ್ತಕ್ಕಂಥ ಪ್ರಾಣಿಗಳನ್ನ ನಾವು ಸಸ್ಯಾಹಾರಿಗಳು ಅಂತ ಹೇಳಿ ಕರಿತೀವಿ, ಹರ್ಬಿಯೋರಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸಿಂಹ, ಲಯನ್ ಏನು ಮಾಡುತ್ತೆ, ಬರೀ ಮಾಂಸಾಹಾರವನ್ನು ತಿನ್ನುತ್ತೆ, ಅದು ಯಾವುದೇ ರೀತಿಯ ಸಸ್ಯಾಹಾರವನ್ನು ತಿನ್ನಲ್ಲ. ಸೊ ಅದನ್ನು ನಾವು ಕಾರ್ನಿವೋರಸ್ ಅಂತ ಹೇಳಿ ಕರಿತೀವಿ. ದೆನ್ ನಾಯಿ ಏನು, ಮನೆಯಲ್ಲಿ ನಾವು ಅನ್ನನೂ ಹಾಕ್ತೀವಿ, ಮೀನ್ಸ್ ಸಸ್ಯದಿಂದ ಬೆಳೆದಂಥ ಅನ್ನ, ಬೇರೆ ರೀತಿಯಾದಂಥ ಮೊಸರು, ಹಾಲು ಎಲ್ಲ ಹಾಕ್ತೀವಿ. ದೆನ್ ಮಾಂಸವನ್ನು ಕೂಡ ಹಾಕ್ತೀವಿ, ಅದು ಮಿಶ್ರಾಹಾರಿ. ಸೊ ಓಮ್ನಿಯೋರಸ್. ಸೊ ಇದಕ್ಕೆ ನಾನು ಹೇಗೆ ಮಾರ್ಕ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಸೊ 1ಗೆ ಬಿ, ಸಿಂಹ ಸಿ, ದೆನ್ ನಾಯಿ 3rd one. ಸೊ ಈಗ ನೋಡಿ 1ಗೆ ಬಿ ಎಲ್ಲಿದೆ ಇದರಲ್ಲಿ, ಸೊ ಇಲ್ಲಿದೆ. ಎಕ್ಸಾಮಲ್ಲಿ ನಾನು ನೆನ್ನೆನೂ ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ಎಕ್ಸಾಮಲ್ಲಿ ಆಪ್ಷನ್ಸು ಮಿಸ್ಟೇಕ್ ಕೊಡಲ್ಲ.
ಈ ರೀತಿ 1ಗೆ ಬಿ ಇನ್ನೆಲ್ಲೂ ಇಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಅದನ್ನು ಆನ್ಸರ್ ಅಂತ ಹಾಕಿ. ಬಟ್ ನಾನಿಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಈ ಬುಕ್ಕಲ್ಲಿ ಸುಮಾರಷ್ಟು ಪ್ರಿಂಟಿಂಗ್ ಮಿಸ್ಟೇಕ್ಸ್ ಇದೆ. ಸೊ ಹಾಗಾಗಿ ನಿಮಗೆ ತಪ್ಪು ಉತ್ತರ ಹೋಗಬಾರ್ದು ಅಂತ ಹೇಳಿ ನಾನು ನೆಕ್ಸ್ಟ್ ಆಪ್ಷನ್ಸ್ ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಮತ್ತೊಂದು ಸಲ ಹೇಳ್ತೀನಿ, ಎಕ್ಸಾಮಲ್ಲಿ ಈ ರೀತಿ ಬಿ ಒಂದೇ ಇತ್ತು ಅಂದರೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಅದೇ ಆನ್ಸರ್ ಅಂತ ಕಣ್ಣು ಮುಚ್ಕೊಂಡು ಹಾಕಿ ಬನ್ನಿ. ನಾನಿಲ್ಲಿ ಚೆಕ್ ಮಾಡ್ತೀನಿ ಬಿಕಾಸ್ ಕೆಲವೊಂದು ಮಿಸ್ಟೇಕ್ಸ್ ಇದೆ. ಓಕೆ, ಸೆಕೆಂಡ್ ಒನ್ನಿಗೆ ಯಾವುದು ಸಿ ಇದೆ, ಸೊ ಕರೆಕ್ಟ್ ಇದೆ. ಥರ್ಡಿಗೆ ಎ ಇದೆ, ಕರೆಕ್ಟ್ ಇದೆ. ಓಕೆ, ಸೊ ಡಿ ಈಸ್ ಅ ರೈಟ್ ಆನ್ಸರ್. ಎಕ್ಸಾಮಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಒಂದು ನಿಮಗೆ ಕರೆಕ್ಟಾಗಿ ಸಿಕ್ತು. ಇನ್ ಕೇಸ್ ಇಲ್ಲೂ ಬಿ ಇತ್ತು ಅಂದರೆ ಆಗಲ್ಲ, ಆವಾಗ ಇದಕ್ಕೆ ಹಾಕಿಬಿಡಬೇಡಿ. ನೆಕ್ಸ್ಟ್ ಚೆಕ್ ಮಾಡಿ, ಸೆಕೆಂಡಿಗೆ ಏನಿದೆ, ಓ ಸಿ ಇದೆ, ಆವಾಗ ಎಲ್ಲಿದೆ ಅಂತ ಹೇಳಿ ನೋಡಿ ಹಾಕಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದನ್ನೆಲ್ಲ ನೀವು ಟಿಪ್ಸ್ ಏನು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಎಕ್ಸಾಮಲ್ಲಿ ಎಕ್ಸಾಮ್ ಬೇಗ ಮುಗಿಸ್ತೀರಾ. 120 ಮಿನಿಟ್ಸಲ್ಲಿ 100 ಕ್ವೆಶನ್ಸ್ ಸಾಲ್ವ್ ಮಾಡೋದು ಹೇಗೆ? ಸೊ ಬೇಗ ಬೇಗ ನಾನು ಹೇಳೋ ಅಂಥದ್ದನ್ನು ನೆನ್ಪಿಟ್ಕೊಂಡು ಅಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಬಣ್ಣ ಬಣ್ಣದ ಪುಕ್ಕ ಇದೇ ಹಳ್ಳಿಯ ಗಡಿಯಾರ, ನಾನು ಯಾರು? ಐ ಹ್ಯಾವ್ ದ ಕಲರ್ಫುಲ್ ಫೆದರ್ಸ್, ಐ ಆಮ್ ದ ವಿಲೇಜ್ ಕ್ಲಾಕ್. ಸೊ ನನಗೆ ಬಣ್ಣ ಬಣ್ಣದ ಪುಕ್ಕ ಇದೆ ಆ್ಯಂಡ್ ನಾನು ಹಳ್ಳಿಯಲ್ಲಿರ್ತಕ್ಕಂಥ ಗಡಿಯಾರ, ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ನನ್ನಿಂದ ಟೈಮ್ ಗೊತ್ತಾಗುತ್ತೆ. ಸೊ ನಾನು ಯಾರು? ಸೊ ಹಳ್ಳಿಯಲ್ಲಿ ಕೋಳಿ, ಹುಂಜ, ನಾಯಿ, ಬೆಕ್ಕು. ಸೊ ಬೆಳಗ್ಗೆ 5 ಗಂಟೆ ಆಯಿತು, ಬೆಳಗ್ಗೆ 4 ಗಂಟೆ ಆಯಿತು, ಬೆಳಕರಿತಾ ಇದೆ. ಸೊ ಹುಂಜಗಳು ಜೋರಾಗಿ ಕೂಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅದರಿಂದನೇ ನಮಗೆ ಬೆಳಗಾಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಹುಂಜ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಅದಕ್ಕೆ ಬಣ್ಣ ಬಣ್ಣದ ಫೆದರ್ ಇರುತ್ತೆ. ಕೋಳಿ ಕೂಗಲ್ಲ, ಅಂದರೆ ಮೀನ್ಸ್ ಹುಂಜದ ಥರ ಜೋರಾಗಿ ಕೂಗಲ್ಲ, ಬರೀ ಕೊಕ್ಕೊ ಕೊಕ್ಕೊ ಅನ್ನೋದು ಅಷ್ಟೇ, ಕೋಳಿ ಕೂಗಲ್ಲ. ಆ್ಯಂಡ್ ನಾಯಿ ಬೊಗಳುತ್ತೆ ಅಷ್ಟೇ, ಅದು ಬೆಳಗ್ಗೆ ಆದಾಗಲೇ ಬೊಗಳಬೇಕು ಅಂತಿಲ್ಲ, ಜನ ಯಾರಾದರೂ ಬಂದಾಗೂ ಬೊಗಳುತ್ತೆ. ಬೆಕ್ಕು ಏನು ಮಿಯಾವ್ ಅನ್ನುತ್ತೆ, ಅದಕ್ಕೆ ಹಸುವಾದಾಗ ಅನ್ನುತ್ತಷ್ಟೇ, ಅದೇನು ಮಾಡಲ್ಲ. ಸೊ ನಮಗೆ ಟೈಮ್ ತಿಳಿಸೋದು ಹುಂಜ, ಕಾಕ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಸೊ ನೆಕ್ಸ್ಟ್ ಕ್ವೆಶನ್ ಮೂವ್ ಮಾಡ್ಕೊಳ್ಳೋಣ. ಸೊ 11th ಒನ್. ಸೊ ಇದು ಕೂಡ ನಿಮಗೆ ಏನು, ಸೊ ಒಂದು ನುಡಿಗಳು ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ನಾನು ಯಾರು ಅಂತ ಹೇಳಿ ಕೆಲವೊಂದು ಬರುತ್ತಲ್ಲ, ಹೂ ಐ ಆಮ್ ಅಂತ ಹೇಳಿ ಬರುತ್ತಲ್ಲ, ಸೊ ಆ ರೀತಿಯದ್ದು. ದೊಡ್ಡೊಟ್ಟೆ ದೊಡ್ಡಣ್ಣನಿಗೆ ಹಿಂದೂ ಬಾಲ ಮುಂದು ಬಾಲ, ಹಾಗಾದರೆ ನಾನು ಯಾರು? ಐ ಆಮ್ ಬಿಗ್ ವಿತ್ ಎ ಲಾರ್ಜ್ ಬೆಲ್ಲಿ, ಐ ಹ್ಯಾವ್ ಟೇಲ್ಸ್ ಬೋತ್ ಅಟ್ ದ ಫ್ರಂಟ್ ಆ್ಯಂಡ್ ಅಟ್ ದ ಬ್ಯಾಕ್, ದೆನ್ ಹೂ ಆಮ್ ಐ? ಅಂದರೆ ನನಗೆ ದೊಡ್ಡ ಹೊಟ್ಟೆ ಇದೆ ಆ್ಯಂಡ್ ದೊಡ್ಡ ಹೊಟ್ಟೆ ಇದೆ ನನಗೆ. ಐ ಹ್ಯಾವ್ ಅ ಲಾರ್ಜ್ ಬೆಲ್ಲಿ, ಸೊ ಲಾರ್ಜ್ ಬೆಲ್ಲಿ ಇದೆ. ಆ್ಯಂಡ್ ನನಗೆ ಹಿಂದ್ಗಡೆನೂ ಬಾಲ ಇದೆ, ಮುಂದ್ಗಡೆನೂ ಬಾಲ ಇದೆ. ಸೊ ನಾನು ಯಾರು ಅಂತ ನೀವು ಹೇಳಬೇಕು. ಕೊಟ್ಟಿರೋ ಆಪ್ಷನ್ಸ್ ನೋಡಿ, ಕೋತಿ ಇದೆ, ಕೋತಿಗೆ ದೊಡ್ಡ ಹೊಟ್ಟೆ ಇಲ್ಲ, ಪುಟ್ಟ ಹೊಟ್ಟೆನೇ ಇದೆ. ಆ್ಯಂಡ್ ಹಿಂದೆ ಬಾಲ ಇದೆ, ಮುಂದೆ ಬಾಲ ಇಲ್ಲ. ಆನೆ ಬನ್ನಿ, ಸೊ ಆನೆ ಇಸ್ ದ ರೈಟ್ ಆನ್ಸರ್. ಆನೆ ತುಂಬ ದೊಡ್ಡದಾಗಿರುತ್ತೆ, ಅದಕ್ಕೆ ದೊಡ್ಡ ಹೊಟ್ಟೆ ಇರುತ್ತೆ. ಆ್ಯಂಡ್ ಹಿಂದೆ ಬಾಲ ಇರುತ್ತೆ, ಮುಂದೆ ಸೊಂಡ್ಲು ಇರುತ್ತೆ. ಸೊಂಡ್ಲು ಯಾವ ರೀತಿ ಇರುತ್ತೆ? ಬಾಲದ ರೀತಿಯೇ ಇರುತ್ತೆ. ಸೊ ಹಾಗಾಗಿ ಇದು ಆನ್ಸರ್. ನೆಕ್ಸ್ಟು ನೋಡಿಬಿಡೋಣ. ಹಸು ಇದೆ, ಹಸುಗೆ ಆ್ಯಕ್ಚುಲಿ ದೊಡ್ಡ ಹೊಟ್ಟೆನೇ ಇರುತ್ತೆ, ಬಟ್ ಮುಂದೆ ಬಾಲ ಇರಲ್ಲ, ಹಿಂದೆ ಅಷ್ಟೇ ಬಾಲ ಇರುತ್ತೆ. ಎತ್ತು ಕೂಡ ಸೇಮ್. ಸೊ ಹಾಗಾಗಿ ನಿಮಗೆ ಕರೆಕ್ಟಾದ ಆನ್ಸರ್ ಯಾವುದು? ಸೊ ಬಿ, ಆನೆ ಈಸ್ ಅ ರೈಟ್ ಆನ್ಸರ್. ಸೊ ಗೊತ್ತಾಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗ್ತಾ ಇದ್ದೀನಿ. ಸಣ್ಣ ಆಕಾರದ ಸುಕುಮಾರ, ಮೃದುವಾದ ಮೈ, ಉದ್ದನೆಯ ಕಿವಿ, ಕಡ್ಡಿ ಮೀಸೆ, ತಣ್ಣನೆಯ ಜಿಗಿತ. ಸೊ ಇಲ್ಲಿ ಏನಾಗುತ್ತೆ, ಇದಕ್ಕೆ ನನ್ನ ಅನಲೈಸಲ್ಲಿ ಆಪ್ಷನ್ ಮಿಸ್ಟೇಕ್ ಇದೆ. ಸೊ ಇದಕ್ಕೆ ಆನ್ಸರ್ ರ್ಯಾಬಿಟ್ ಬರಬೇಕು, ಅಂದರೆ ಮೊಲ ಬರಬೇಕು. ಅವರು ಮಿಸ್ಟೇಕಾಗಿ ನಿಮಗೆ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಐ ಹ್ಯಾವ್ ಎ ವೆರಿ ಸ್ಮಾಲ್, ಸೊ ಸಣ್ಣ ಬಾಲ ಇದೆ ಮತ್ತು ವೆರಿ ಸ್ಮಾಲ್ ಬಾಡಿ ಆ್ಯಂಡ್ ಸ್ಮಾರ್ಟ್ ಬಾಡಿ ಇದೆ. ಇಲ್ಲಿ ನಿಮಗೆ ಕನ್ನಡದಲ್ಲಿ ನೋಡಿ, ಸುಕುಮಾರ ಮೃದುವಾದ ಮೈ ಇದೆ ಅಂತ ಹೇಳಿ. ಉದ್ದ ಕಿವಿ ಇದೆ, ಸೊ ಮೊಲಕ್ಕೆ ಉದ್ದ ಕಿವಿ ಇರುತ್ತೆ, ಕಡ್ಡಿ ಮೀಸೆ ಇರುತ್ತೆ, ಹೀಗೆ ಮೀಸೆ ಇರುತ್ತೆ. ದೆನ್ ತಣ್ಣನೆಯ ಜಿಗಿತ, ಇಲ್ಲಿ ನೀವು ಬೇರೆ ಯಾವುದೇ ತಗೊಂಡ್ರು ಓತಿಕೇತಕ್ಕೆ ಸೊ ಆ ರೀತಿ ಇರಲ್ಲ. ಸೊ ಮೀಸೆ ಆಗಲಿ ಆ್ಯಂಡ್ ತಕ್ಷಣ ಟಣ್ಣಂತ ಜಿಗಿಯಲ್ಲ. ದೆನ್ ಮಿಡತೆನೂ ಅಲ್ಲ, ಮಿಡತೆಗೆ ಉದ್ದವಾದ ಕಿವಿ ಇದೆ, ಅದಕ್ಕೂ ಇರಲ್ಲ. ಸೊ ಚಿಟ್ಟೆ ಅಂತ ತಗೊಳ್ಳೋಣ ಅಂದರೆ ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ಅನ್ಸೋದು ನಮಗೆ ಚಿಟ್ಟೆ ಅನಿಸುತ್ತೆ, ಬಟ್ ಉದ್ದ ಕಿವಿ ಇರಲ್ಲ ಆ್ಯಂಡ್ ಜಿಗಿತ ಮಾಡಲ್ಲ. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾರಿ ಹೋಗಿ ಕೂತ್ಕೊಳ್ಳುತ್ತಷ್ಟೇ.
ಆ್ಯಂಡ್ ನಿಮಗೆ ಇಲ್ಲಿ ಸರಿ ಅನಿಸೋದು ಆಪ್ಷನ್ ಬಿ. ಬಟ್ ಇದಕ್ಕೆ ನನ್ನ ಅನಲೈಸ್ ಪ್ರಕಾರ ಮೊಲ ಆಗಬೇಕಿತ್ತು, ಬಟ್ ಅಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ. ಇದು ಪ್ರಿಂಟಿಂಗ್ ಮಿಸ್ಟೇಕಾಗಿ ಗೊತ್ತಿಲ್ಲ, ಬಟ್ ಇಲ್ಲಿ ಕರೆಕ್ಟ್ ಅನ್ಸೋ ಆನ್ಸರ್ ಚಿಟ್ಟೆ. ನಿಮಗೆ ಎಕ್ಸಾಮಲ್ಲಿ ಈ ರೀತಿ ಕ್ವೆಶನ್ಸ್ ಕೊಡಲ್ಲ. ನೆಕ್ಸ್ಟ್ ನೋಡೋಣ. ಹತ್ತಲಾರದ ಮರಕ್ಕೆ ಹತ್ತಿದವನು ಜಾಣ, ಹತ್ತಿ ಹಣ್ಣನ್ನು ಮೆದ್ದವನು ನಿಪುಣ. ಸೊ ಏನಾಗುತ್ತೆ, ಐ ಕ್ಲೈಮ್ ದ ಟಾಪ್ ಆಫ್ ದ ಟ್ರೀ ವೇರ್ ನೋ ಒನ್ ಕ್ಯಾನ್ ಕ್ಲೈಮ್, ಐ ಈಟ್ ಫ್ರೂಟ್ಸ್. ಏನಾಗುತ್ತೆ, ಎಲ್ಲ ಮರನೂ ಯಾವ ಮರ ಯಾರಿಗೂ ಹತ್ತಕ್ಕಾಗಲೇ ಇಲ್ಲದೋ ಇರೋ ಮರ ಎಲ್ಲ ನಾನು ಹತ್ತತೀನಿ, ಎಲ್ಲ ಮರನೂ ಹತ್ತತೀನಿ ಆ್ಯಂಡ್ ಫುಲ್ ಟಾಪಿಗೆ ಹೋಗ್ತೀನಿ, ಐ ಈಟ್ ಫ್ರೂಟ್ಸ್ ಅಂತ ಇದೆಯಲ್ಲ. ಸೊ ಇದು ಬರುತ್ತೆ. ಸೊ ಇಲ್ಲಿ ನಮಗೆ ಸರಿ ಅನಿಸೋದು ಓತಿಕ್ಯಾತ ಅಂತ ಇದೆ. ಸೊ ಇದು ಅಂತ ನಮಗೆ ಅನಿಸುತ್ತೆ. ಮೊಲ ಮೇಲತ್ತಲ್ಲ, ಮಿಡತೆ ಹಾರುತ್ತೆ ಅಷ್ಟೇ. ದೆನ್ ಆಮೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಓತಿಕ್ಯಾತ ಅನಿಸುತ್ತೆ. ಬಟ್ ನನ್ನ ಅನಲೈಸ್ ಪ್ರಕಾರ ಇದಕ್ಕೆ ಆನ್ಸರ್ ಅಳಿಲು ಬರಬೇಕಿತ್ತು. ಸೊ ಯಾಕೆ ಅಳಿಲು? ಸೊ ಅಳಿಲು ಮೇಲೆ ಹತ್ತುತ್ತೆ ಆ್ಯಂಡ್ ಹಣ್ಣನ್ನು ತಿನ್ನುತ್ತೆ. ಸೊ ಇದು ಬರಬೇಕಿತ್ತು. ನಿಮ್ಮ ಬುಕ್ಕಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ನಾನು ಹೋದರೆ ಓತಿಕ್ಯಾತ ಬರುತ್ತೆ. ಅಂದರೆ ಈ ಊಯಾಮ್ ಅನ್ನೋ ಪ್ರಶ್ನೆಗೆ ನಾನು ಅನಲೈಸ್ ಮಾಡಿ ಹೇಳೋ ಪ್ರಕಾರ ಇದು ಬರಬೇಕಿತ್ತು. ಬಟ್ ನಿಮಗೆ ಎಕ್ಸಾಮಲ್ಲಿ ಏನಾಗುತ್ತೆ, ಒಂದೇ ರೀತಿಯಾದ ಆನ್ಸರ್ ಬರುತ್ತೆ ಆ್ಯಂಡ್ ಕರೆಕ್ಟಾದ ಆನ್ಸರ್ ಕೊಟ್ಟಿರ್ತಾರೆ. ಸೊ ಕರೆಕ್ಟಾಗಿ ಅನಲೈಸ್ ಮಾಡಿ ಥಿಂಕ್ ಮಾಡಿ ಬರೀರಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಈ ಕ್ವೆಶನ್ ಕೊಟ್ಬಿಟ್ಟು ನಿಮಗೆ ಅಳಿಲು, ಓತಿಕ್ಯಾತ, ಮೊಲ, ಆಮೆ ಅಂತ ಏನಾದರೂ ನಿಮಗೆ ಎಕ್ಸಾಮಲ್ಲಿ ಕೊಟ್ಟಿದ್ರೆ ಸೊ ಎಲ್ಲರೂ ಕೂಡ ಅಳಿಲಿಗೆ ಆನ್ಸರ್ ಹಾಕಿ ಬನ್ನಿ. ಅರ್ಥ ಆಗ್ತಿದೆ ಅಲ್ವಾ? ಓತಿಕ್ಯಾತ, ಅಳಿಲು ಈ ಕ್ವೆಶನ್ ಕೊಟ್ಟಿರ್ತಾರೆ. ಐ ಕ್ಲೈಮ್ ದ ಟಾಪ್ ಆಫ್ ದ ಟ್ರೀ ವೇರ್ ನೋ ಒನ್ ಕ್ಯಾನ್ ಕ್ಲೈಮ್, ಐ ಈಟ್ ಫ್ರೂಟ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಓತಿಕ್ಯಾತ ಕೊಟ್ಟಿದ್ದಾರೆ, ಅಳಿಲು ಕೊಟ್ಟಿದ್ದಾರೆ, ಮೊಲ ಕೊಟ್ಟಿದ್ದಾರೆ, ಆಮೆ ಕೊಟ್ಟಿದ್ದಾರೆ. ಸೊ ನೀವು ಯಾವುದಕ್ಕೆ ಹಾಕಬೇಕು? ಅಳಿಲಿಗೆ ಹಾಕಬೇಕು. ಇನ್ ಕೇಸ್ ಅಳಿಲು ಆಪ್ಷನಲ್ಲಿ ಇಲ್ಲ, ಇದೇ ರೀತಿ ಆಪ್ಷನ್ ಕೊಟ್ಟಿದೆ, ಸೊ ಓತಿಕ್ಯಾತಕ್ಕೆ ಹಾಕಿ. ಆಬ್ವಿಯಸ್ಲಿ ಇನ್ನೇನು ಮಾಡೋಕ್ಕೆ ಆಪ್ಷನ್ ಇಲ್ಲ ಅಲ್ವಾ ನಮ್ಮ ಹತ್ರ. ಇನ್ ಕೇಸ್ ಓತಿಕ್ಯಾತನೇ ಕೊಟ್ಟಿಲ್ಲ, ಆ ಜಾಗದಲ್ಲಿ ಅಳಿಲು ಇತ್ತು, ಸೊ ಅಳಿಲಿಗೆ ಹಾಕ್ತೀರಾ. ಅಳಿಲು, ಓತಿಕ್ಯಾತ ಒಂದೇ ಕ್ವಶನಿಗೆ ಬಂದಿತ್ತು, ಸೊ ಅಳಿಲಿಗೆ ಹಾಕಿ. ಇದರಲ್ಲೂ ಅಷ್ಟೇ ಸೇಮ್. ಚಿಟ್ಟೆ, ಮೊಲ ಒಂದೇ ಆಪ್ಷನಲ್ಲಿ ಬಂದಿದ್ದರೆ ಮೊಲಕ್ಕೆ ಹಾಕಿ, ಚಿಟ್ಟೆಗೆ ಹಾಕಬೇಡಿ. ಇನ್ ಕೇಸ್ ಇದೇ ರೀತಿ ಕೊಟ್ಟಿದ್ರು ಚಿಟ್ಟೆಗೆ ಹಾಕಿ. ಇನ್ ಕೇಸ್ ಚಿಟ್ಟೆ ಜಾಗದಲ್ಲಿ ಮೊಲ ಕೊಟ್ಟಿದ್ರು ಬರೀ ಮೊಲಕ್ಕೆ ಹಾಕಿ. ಅರ್ಥ ಆಗ್ತಿದೆ ಅಲ್ವಾ ನಾ ಹೇಳ್ತಾ ಇರೋದು? ಓಕೆ, ನೆಕ್ಸ್ಟ್ ನೋಡೋಣ. ಸೊ ಒಂದು ಗಾದೆ ಮಾತು ಥರ ಇದು ಕೊಟ್ಟಿದ್ದಾರೆ. ದೆನ್ ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಅಂದರೆ ಹುಲಿಗೆ ಚಿಕ್ಕಮ್ಮ ಅಂದರೆ ಬೆಕ್ಕು ಇದೆಯಲ್ಲ. ಸೊ ಬೆಕ್ಕು ಹುಲಿಗೆ ಜಾತಿಗೆ ಸೇರಿರೋ ಹುಲಿ. ಈಗ ಏನಾಗುತ್ತೆ, ಸೊ ನಮ್ಮದು ನಾವು ಮನುಷ್ಯರೆಲ್ಲ ಹೋಮೋಸೇಫಿಯನ್ಸ್ ಅನ್ನೋ ಹೇಳಿ ಒಂದು ಪಂಗಡಕ್ಕೆ ಸೇರ್ತೀವಿ. ಇದು ನಿಮಗೆ ಮುಂದೆ ಬೆಳೀತಾ ಬೆಳೀತಾ ಗೊತ್ತಾಗುತ್ತೆ. ಸೊ ಹುಲಿ ಮತ್ತು ಹುಲಿ, ಚಿರತೆ ಆ್ಯಂಡ್ ಬೆಕ್ಕು ಇವೆಲ್ಲ ಒಂದೇ ಜಾತಿಗೆ ಸೇರಿದಂಥವು. ಅಂದರೆ ನೋಡಲಿಕ್ಕೆ ಒಂದೇ ರೀತಿ ಸಿಮಿಲರ್ ಆಗಿ ಇರುತ್ತೆ. ಸೊ ಅಂಥ ಪ್ರಾಣಿಗಳನ್ನ ನಾವು ಒಂದೇ ಪಂಗಡಕ್ಕೆ ಸೇರಿಸ್ತೀವಿ. ಸೊ ಅದೇ ರೀತಿ ಹುಲಿಯ ಚಿಕ್ಕಮ್ಮ ಅಂದರೆ ಸೊ ಬೆಕ್ಕು. ದೆನ್ ನಮಗೆ ಬೆಕ್ಕು ಅಂತಲೇ ಇಲ್ಲ, ಇಲ್ಲಿ ಚಿರತೆನೂ ಇದೆ. ಸೊ ನೀವು ಅದಾಗುತ್ತಲ್ವಾ ಅಂತ ಕೇಳ್ಬೋದು. ಸೊ ನೆಕ್ಸ್ಟ್ ಪಾರ್ಟನ್ನು ನೋಡಿ, ಇಲಿಯ ಮುಕ್ಕಮ್ಮ. ಐ ಆಮ್ ದ ಆಂಟ್ ಆಫ್ ಟೈಗರ್, ಐ ಈಟ್ ರ್ಯಾಟ್ಸ್. ಸೊ ಇಲಿಯನ್ನು ತಿನ್ನೋದು ಯಾವುದು? ಸೊ ಅಲ್ಲಿ ಬರೋದು ನಿಮಗೆ ಬೆಕ್ಕು. ಅಂದರೆ ಚಿರತೆನೂ ತಿನ್ನುತ್ತೆ, ನೀವು ತಿನ್ನುತ್ತಲ್ಲ ಅಂತ ಕೇಳ್ಬೋದು. ಬಟ್ ಜಾಸ್ತಿ ಇಲಿನೇ ಬೇಕು ಅಂತ ಬೇಟೆಯಾಡಿ ತಿನ್ನೋದು ಯಾವುದು? ಬೆಕ್ಕು. ಸೊ ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ಹುಲಿಯ ಚಿಕ್ಕಮ್ಮನೂ ಹೌದು, ಇಲಿಯ ಮುಕ್ಕಮ್ಮನೂ ಹೌದು. ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಅಂದರೆ ನೆಕ್ಸ್ಟ್ ಚಾಪ್ಟರ್ ನಿಮಗೆ 4ನೇ ಕ್ಲಾಸಲ್ಲಿ ನೀವು ಏನು ಚಾಪ್ಟರ್ಸನ್ನು ಓದಿದ್ದೀರಾ ಸೊ ಅದ್ರ ಮೇಲೆ ಈ ಕ್ವೆಶನ್ಸ್ ಬಂದಿರೋದು. ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು. ಸೊ ಸೆಕೆಂಡ್ ಚಾಪ್ಟರ್ ಸವಿಜೇನು ಅಂತ ಇದೆ. ಸಿಹಿಯನ್ನು ಕಂಡ ಕೂಡಲೇ ಸಾಲಾಗಿ ಬಂದು ತಿನ್ನುವ ಜೀವಿ ಯಾವುದು? ಸೊ ಎಲ್ಲಾದರೂ ಒಂದು ಕಡೆ ಸ್ವೀಟ್ ಇದೆ ಅಂದ ಕೂಡಲೇ ತಕ್ಷಣ ಸಾಲಾಗಿ ಬರಬೇಕು. ಸೊ ಸಿಹಿಗೆ ನೊಣನೂ ಬರ್ತವೆ, ರೈಟ್? ಬಟ್ ಏನಾಗುತ್ತೆ, ಅವ್ರು ಕೇಳಿರೋದು ಸಾಲಾಗಿ ಬರಬೇಕು. ಒಂದೊಂದು ಸಾಲಾಗಿ ಬರೋದು ಯಾವುದು? ಇರುವೆ. ಸೊ ಇರುವೆ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಬೆಕ್ಕುಗಳಿಗೆ ಹಾಲು ಮತ್ತು ಡ್ಯಾಶ್ಗಳು ಇಷ್ಟವಾದ ಆಹಾರ. ಬೆಕ್ಕು ಏನೇನು ತಿನ್ನುತ್ತೆ? ಹಾಲು ಮತ್ತು ಡ್ಯಾಶ್ ಅಂತ ಕೇಳಿದ್ದಾರೆ. ಬೆಕ್ಕು ನಾಯಿನ ತಿನ್ನುತ್ತಾ? ಇಲ್ಲ. ಬೆಕ್ಕು ಮೇಕೆನ ತಿನ್ನುತ್ತಾ? ಇಲ್ಲ. ಬೆಕ್ಕು ಎಮ್ಮೆನ ತಿನ್ನುತ್ತಾ? ಇಲ್ಲ. ಬೆಕ್ಕು ಇಲಿಯನ್ನು ತಿನ್ನುತ್ತೆ. ಹಾಲಿನ ಜೊತೆಗೆ ಇಲಿಯನ್ನು ಇಷ್ಟಪಟ್ಟು ತಿನ್ನುತ್ತೆ. ಸೊ ಇದಕ್ಕೆ ಆನ್ಸರ್ ಡಿ, ಇಲಿ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನಾನು ಮೂವ್ ಮಾಡ್ತಾ ಇದ್ದೀನಿ. 17th ಕ್ವೆಶನ್ಸ್. ಗುಂಪಿನಲ್ಲಿ ವಾಸಿಸುವ ಪ್ರಾಣಿ ಯಾವುದು ಅಂತ ಹೇಳಿ. ಚಿರತೆಗಳು, ಸಿಂಹಗಳು, ಹುಲಿಗಳು, ಆನೆಗಳು.
ಸೊ ಇದಕ್ಕೆ ಆನ್ಸರ್ ಗುಂಪಿನಲ್ಲಿ ಜಾಸ್ತಿ ವಾಸಿಸೋದು ಆನೆಗಳು. ಅಂದರೆ ಒಂದೊಂದು ಹಿಂಡಿರುತ್ತೆ, ನೀವು ಟಿ ವಿಯಲ್ಲಿ ಅವಾಗವಾಗ ನೋಡ್ಬೋದು ಆನೆ ಹಿಂಡುಗಳು ಬಂದು ದಾಳಿ ಮಾಡಿದೆ ಅಂತ ಹೇಳಿ. ಸೊ ಆನೆಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಿದೆ ಅಂದರೆ ಅದರ ಹಿಂಡು ಫ್ಯಾಮಿಲಿ ಜೊತೆಗೆ ಮೂವ್ ಆಗುತ್ತೆ. ಸೊ ಆನೆಗಳು ಹೆಚ್ಚಾಗಿ ಗುಂಪಿನಲ್ಲಿ ವಾಸ ಮಾಡ್ತವೆ. ಓಕೆ, ನೆಕ್ಸ್ಟ್, ಮರಿಯನ್ನು ಅಪ್ಪಿಕೊಂಡು ರೆಂಬೆಯಿಂದ ಕೊಂಬೆಗೆ ಜಿಗಿಯುವ ಪ್ರಾಣಿ ಯಾವುದು? ಸೊ ನೀವು ಕೋತಿಗಳನ್ನ ನೋಡ್ಬೋದು, ಯಾವುದಾದ್ರೂ ಮೀನ್ಸ್ ದೇವಸ್ಥಾನದ ಹತ್ರ ಜಾಸ್ತಿ ಇರುತ್ತೆ ಕೋತಿಗಳು. ಸೊ ಅಲ್ಲಿ ನೋಡ್ಬೋದು ತನ್ನ ಮರಿನ ಬಿಗಿಯಾಗಿ ಇಟ್ಕೊಂಡಿರುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾರ್ತಾ ಇರುತ್ತೆ ಕೋತಿ. ಕುರಿ ಏನು ಮರಿನ ಇಟ್ಕೊಂಡಿರಲ್ಲ ಅದ್ರ ಪಡಿಗೆ ಅದಿರುತ್ತೆ. ಸೊ ದೆನ್ ಕೋಳಿನೂ ಅಷ್ಟೇ, ಜಿಂಕೆನೂ ಅಷ್ಟೇ. ಸೊ ಇಲ್ಲಿ ಸರಿಯಾದ ಆನ್ಸರ್ ಕೋತಿ. ಸೊ ಹೂಗಳ ಮಕರಂದವನ್ನು ಹೀರುವ ಜೀವಿ ದ ಆರ್ಗ್ಯಾನಿಶ್ ಸಕಿಂಗ್ ನೆಕ್ಟಾರ್ ಆಫ್ ದಿ ಫ್ಲವರ್. ಸೊ ಫ್ಲವರಿಂದ ಜೇನನ್ನು ಹೀರ್ಕೊಳ್ಳೋದು ಯಾವುದು ಅಂತ ಕೇಳಿದ್ದಾರೆ. ಸೊ ಜೇನು ನೋಡ ಹನಿ ಬಿ ಒಂದು ಕಡೆಯಿಂದ ಒಂದು ಹೂವಿಂದ ಇನ್ನೊಂದು ಹೂವಿಗೆ ಹೋಗಿ ಮಕರಂದವನ್ನು ಹೀರಿ ಜೇನುಗೂಡನ್ನು ಕಟ್ಟಿ ಅದರಲ್ಲಿ ಜೇನುತುಪ್ಪವನ್ನು ಸ್ಟೋರ್ ಮಾಡುತ್ತೆ, ಹನಿಯನ್ನು ಸ್ಟೋರ್ ಮಾಡುತ್ತೆ. ಸೊ ಸೊಳ್ಳೆ ಅಲ್ಲ, ಗೆದ್ದಲು ಅಲ್ಲ, ಮಿಡತೆ ಅಲ್ಲ. ಸೊ ಜೇನು ನೋಡ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ, 20th ಕ್ವೆಶನ್ಗೆ. ಮಾನವರು ತಿನ್ನುವ ಕೀಟಗಳಿಂದ ಉತ್ಪಾದಿತ ಏಕೈಕ ಆಹಾರ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್, ಗ್ರಾಮ್ಯಾಟಿಕ್ ಮಿಸ್ಟೇಕ್ ನಿಮಗೆ ಕಾಣುತ್ತೆ. ಮಾನವರು ತಿನ್ನುವ ಕೀಟಗಳಿಂದ, ಇದು ನಾವು ಪೂರ್ತಿ ಓದಿದ್ರೆ ಏನಾಗುತ್ತೆ, ಮಾನವರು ಯಾವ ಕೀಟವನ್ನು ತಿಂತಾರೋ ಅದರಿಂದ ಉತ್ಪಾದಿತ ಆಹಾರ ಅಂತ ಆಗುತ್ತೆ. ಸೊ ಇಲ್ಲಿ ಏನಾಗಬೇಕು ನಿಮಗೆ, ಇಲ್ಲೊಂದು ಕಾಮ ಬರಬೇಕು. ಸೊ ಇಲ್ಲಿ ಒಂದು ಕಾಮ ಬಂದರೆ ನಿಮಗೆ ಏನಾಗುತ್ತೆ, ಮಾನವರು ತಿನ್ನುವ ಕೀಟಗಳಿಂದ ಉತ್ಪಾದಿತ ಏಕೈಕ ಆಹಾರ. ಸೊ ಮಾನವರು ತಿಂತಕ್ಕಂಥ ಕೀಟಗಳು ಉತ್ಪಾದನೆ ಮಾಡ್ತಕ್ಕಂಥ ಆಹಾರ ಯಾವುದು ಅನ್ನೋ ಅರ್ಥ ಬರುತ್ತೆ. ಸೊ ಓದಬೇಕಾದ್ರೆ ಇದು ಅಂದರೆ ನೀವು ನೆನಪಲ್ಲಿ ಇಟ್ಕೊಂಡು ಓದಬೇಕಾಗತ್ತೆ. ದೆನ್ ಹಾಲು ಕೀಟಗಳಿಂದ ಉತ್ಪಾದನೆ ಆಗಲ್ಲ, ಅದು ಪ್ರಾಣಿಯಿಂದ ಸಿಗೋದು. ನಮಗೆ ಜೇನುತುಪ್ಪ ಕೀಟದಿಂದ ಸಿಗುತ್ತೆ, ಗಿಣ್ಣು ಕೂಡ ಪ್ರಾಣಿಯಿಂದ ಸಿಗೋದು, ಹಸುವಿಂದನೇ. ಹಸು ಸ್ಟಾರ್ಟಿಂಗ್ ನೀನು ಕರು ಹಾಕುತ್ತೆ, ಸ್ಟಾರ್ಟಿಂಗ್ 1-2-3 ಡೇಸ್ ಸಿಗುತ್ತಲ್ಲ, ಆ ಹಾಲು ಫುಲ್ ಗಟ್ಟಿ ಇರುತ್ತೆ. ಸೊ ಹಾಲು ಹಳದಿ ಕಲರಲ್ಲಿ ಇರುತ್ತೆ, ಅದರಿಂದ ನಾವು ಗಿಣ್ಣ ಮಾಡ್ತೀವಿ. ಸೊ ಇದು ಕೂಡ ಪ್ರಾಣಿಯಿಂದ ಸಿಗೋದು. ದೆನ್ ಮೊಸರು, ಕರ್ಡ್, ಇದು ಕೂಡ ಪ್ರಾಣಿಯಿಂದ ಸಿಗೋದು. ಇಲ್ಲಿ ನಮಗೆ ಒಂದು ಕೀಟದಿಂದ ಸಿಗ್ತಾ ಇರ್ತಕ್ಕಂಥ ನಾವು ತಿಂತಕ್ಕಂಥ ಆಹಾರ ಯಾವುದು ಅಂದರೆ ಜೇನುತುಪ್ಪ. ನೆಕ್ಸ್ಟ್, ಒಂದು ಜೇನುನೊಣವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಎಷ್ಟು ಹೂಗಳಿಗೆ ಭೇಟಿ ನೀಡುತ್ತದೆ? ಎ ಹನಿ ಬಿ ವಿಸಿಟ್ಸ್ ಹೌ ಮೆನಿ ಫ್ಲವರ್ ಇನ್ 1 ರೌಂಡ್ ಆಫ್ ಕಲೆಕ್ಟ್ ದ ನೆಕ್ಟಾರ್. ಈಗ ಒಂದು ಜೇನುನೊಣ ಬಂದಿದೆ, ಗೂಡಿಂದ ಹೊರಗಡೆ ಬಂದಿದೆ. ಸೊ ಬಂದು ಎಷ್ಟು ಹೂವಿಗೆ ವಿಸಿಟ್ ಕೊಡುತ್ತೆ ಅಂದರೆ, ಜೇನುತುಪ್ಪವನ್ನು ಹೀರಲಿಕ್ಕೆ, ಮಕರಂದವನ್ನು ಹೀರಲಿಕ್ಕೆ ಎಷ್ಟು ಹೂಗಳಿಗೆ ಒಂದು ಸಲ ಬಂದ ಕೂಡಲೇ ಹೀರ್ಕೊಂಡು ಅದು ತೊಗೊಂಡೋಗಿ ಮತ್ತೆ ಜೇನುತುಪ್ಪ ಸ್ಟೋರ್ ಮಾಡುತ್ತಲ್ವಾ. ಸೊ ಒಂದು ಸಲ ಹೊರಗಡೆ ಬಂದಾಗ ಎಷ್ಟು ಹೂವನ್ನು ವಿಸಿಟ್ ಮಾಡುತ್ತೆ ಅಂತ ಹೇಳಿ, ಸುಮಾರು 50 to 100 ಹೂವನ್ನು ವಿಸಿಟ್ ಮಾಡುತ್ತೆ. ಅಬೌಟ್ 50 to 100 ಫ್ಲವರ್ಸನ್ನು ವಿಸಿಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ಇದೆ. ಸೊ ವನ ಸಂಚಾರ. ಓಕೆ, 22nd ಕ್ವೆಶನ್. ಕೊಟ್ಟಿರುವ ಆಯ್ಕೆಗಳಲ್ಲಿ ಗುಂಪಿಗೆ ಸೇರಿದ ಪದ ಆರಿಸಿ. ಚೂಸ್ ಆಡ್ ವರ್ಡ್ ಅಮಾಂಗ್ ದ ಗಿವನ್ ಆಪ್ಷನ್. ಸೇಬಿನ ಮರ, ದಾಳಿಂಬೆ ಮರ, ಅಂಜೂರದ ಮರ, ಆಲದ ಮರ. ಸೊ ಇದರಲ್ಲಿ ಹೇಳ್ಬೋದು ನಾವು ಡೈರೆಕ್ಟಾಗಿ ಆಲದ ಮರ ಅಂತ ಹೇಳಿ. ಯಾಕೆ ಸೇಬಿನ ಮರ, ದಾಳಿಂಬೆ ಮರ, ಅಂಜೂರದ ಮರ ಇವೆಷ್ಟು ಹಣ್ಣಿನ ಮರಗಳು. ಆಲದ ಮರ ಹಣ್ಣು ಅಂದರೆ ನಾವು ತಿನ್ನ ಅಂತ ಹಣ್ಣು ಬಿಡಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ನೆಕ್ಸ್ಟ್ ನೋಡೋಣ. ಹೊಂದಿಸಿ ಬರೆಯಿರಿ. ಓಕೆ, ಚಿತ್ರಗಳನ್ನು ಮ್ಯಾಚ್ ಮಾಡಬೇಕು. ಮಾವಿನ ಮರ ಚಿತ್ರ ಎಲ್ಲಿದೆ ಇಲ್ಲಿ? ಸೊ ಇಲ್ಲಿದೆ. ಸೊ ಈ ಡಿ ಅನ್ನೋದು ಮೊದಲನೇದಕ್ಕೆ ಆನ್ಸರ್. ತೆಂಗಿನ ಮರ ಎಲ್ಲಿದೆ? ಸೊ ಸಿ ಅಲ್ಲಿದೆ. ಬಾಳೆ ಗಿಡ ಎಲ್ಲಿದೆ? ಸೊ ಎ ಅಲ್ಲಿದೆ. ದೆನ್ ಹಲಸಿನ ಮರ ಎಲ್ಲಿದೆ? 4th ಅಲ್ಲಿದೆ. ಸೊ ಇಲ್ಲಿಗೆ ಈಗ ಆಪ್ಷನ್ಗಳನ್ನ ಅರೇಂಜ್ ಮಾಡಬೇಕು. ಫಸ್ಟಿಗೆ ಏನು ಬರಬೇಕು? ಡಿ ಬರಬೇಕು. ಡಿ ಇಲ್ಲಿದೆ. ಸೊ ಎಕ್ಸಾಮಲ್ಲಿ ಈ ರೀತಿ ಬಂದರೆ ಏನು ಮಾಡಬೇಕು? ಅದೇ ಆಪ್ಷನ್ ಅಂತ ಹೇಳಿ ಟಿಕ್ ಮಾಡಬೇಕು. ಬಟ್ ನಾನಿಲ್ಲಿ ಏನು ಮಾಡ್ತೀನಿ, ನಿಮಗೆ ಅನಲೈಸ್ ಮಾಡಲಿಕ್ಕೋಸ್ಕರ ಚೆಕ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡಿಗೆ ಆನ್ಸರ್ ಯಾವುದು? ಸಿ ಇದೆ. ಸೊ ರೈಟ್. ಥರ್ಡಿಗೆ ಆನ್ಸರ್ ಯಾವುದು? ಎ ಇದೆ. ರೈಟ್. ಫೋರ್ತಿಗೆ ಆನ್ಸರ್ ಯಾವುದು? ಬಿ ಇದೆ. ರೈಟ್. ಸೊ ಎ ಇಸ್ ದ ಕರೆಕ್ಟ್ ಆಪ್ಷನ್ಸ್. ಅರ್ಥ ಆಗ್ತಿದೆ ಅಲ್ವಾ?
ಓಕೆ, ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಯಾವುದು? ಸೊ ಹುಲ್ಲಿನ ಜಾತಿಗೆ ಸೇರೋ ಸಸ್ಯ ಯಾವುದು? ವಿಚ್ ಈಸ್ ಟ್ರೀ ಬಿಲಾಂಗ್ಸ್ ಟು ಗ್ರಾಸ್ ಫ್ಯಾಮಿಲಿ. ಸೊ ಹುಲ್ಲಿನ ಥರನೇ ಹುಟ್ಟೋ ಅಂಥ ಸಸ್ಯ ನಮಗೆ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು? ಬಾಳೆ ಹುಲ್ಲಿನ ಥರ ಇರುತ್ತಾ? ಇರಲ್ಲ. ಸೊ ಅದರಲ್ಲಿ ಕಾಂಡ ಇರುತ್ತೆ. ಹುಲ್ಲಲ್ಲಿ ಏನಿರುತ್ತೆ? ಸೊ ನಮಗೆ ದಪ್ಪದಾದ ಕಾಂಡ ಇರಲ್ಲ. ಸೊ ಹೀಗೆ ಅದರಿಂದ ಎಲ್ಲ ಸಣ್ಣ ಸಣ್ಣದು ಹಿಂಗೆ ಹೊರಗಡೆ ಬಂದಿರುತ್ತೆ. ಸೊ ಈ ರೀತಿ ಇರುತ್ತೆ. ಈ ರೀತಿ ಫ್ಯಾಮಿಲಿಗೆ ಸೇರ್ತಕ್ಕಂಥದ್ದು ಬಾಳೆ ಅಲ್ಲ. ಸೊ ಬಿದಿರು, ಬ್ಯಾಂಬೂ. ಸೊ ತೆಂಗು ಅಲ್ಲ, ದೆನ್ ಸೀಬೆನೂ ಅಲ್ಲ. ಸೊ ಬಿದಿರು ಇಸ್ ದ ರೈಟ್ ಆನ್ಸರ್. ಸಸ್ಯಗಳ ಎಲೆಗಳಿಂದಲೇ ಸಸಿಗಳು ಹುಟ್ಟುವ ಸಸ್ಯ. ಕೆಲವೊಂದು ಸಸ್ಯಗಳಿದೆ, ಬ್ರಹ್ಮಕಮಲ ಅಂತ ಬರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಏನು ಮಾಡ್ತಾರೆ, ಅದನ್ನು ಎಲೆ ಕಿತ್ಕೊಂಡು ಹೋಗಿ ನಿಮ್ಮನೆ ಪಾಟಲ್ಲೋ ಆರ್ ನೆಲದಲ್ಲೋ ಹಾಕಿದ್ರೆ ಏನು ಬರುತ್ತೆ? ಸೊ ಗಿಡ ಅದರಿಂದನೇ ಚಿಗುರು ಬರುತ್ತೆ. ಅಂಥ ಗಿಡಗಳಿಗೆ ನಾವು ಬ್ರಯೋಫಿಲಮ್ ಅಂತ ಹೇಳಿ ಕರಿತೀವಿ. ಸೊ ಬ್ರಯೋಫಿಲಮ್ ಅಂದರೆ ತನ್ನ ಸಸ್ಯದ ಎಲೆಯಿಂದ ಮತ್ತೆ ಹೊಸ ಗಿಡ ಉತ್ಪತ್ತಿ ಆಗೋದನ್ನು ನಾವು ಬ್ರಯೋಫಿಲಮ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗ್ತಾ ಇದ್ದೀನಿ ನಾನು. 26th ಕ್ವೆಶನ್, ಪಾರ್ಟ್ 4, ಸಸ್ಯಾಧಾರ ಬೇರು, ರೂಟ್ ಸಪೋರ್ಟ್ ಆಫ್ ದ ಪ್ಲಾಂಟ್ಸ್ ಅಂತ ಹೇಳಿ. ಯಾವ ಸಸ್ಯದ ಬೇರನ್ನು ನಾವು ಆಹಾರವಾಗಿ ಉಪಯೋಗಿಸ್ತೀವಿ ಅಂತ ಹೇಳಿ ಆನ್ಸರ್ ಅದಕ್ಕೆ ಯಾವುದು ಅಂತ ನೋಡೋಣ. ಸೊ ಕ್ಯಾರೆಟ, ಅಶ್ವಗಂಧನ ಅಥವಾ ಬೀಟ್ರೂಟ, ಗೆಣಸ ಅಂತ ಕೇಳಿದ್ದಾರೆ. ಸೊ ಔಷಧಿಗೆ ನಾವು ಯೂಸ್ ಮಾಡೋದು ಯಾವುದು ಇದರಲ್ಲಿ? ಕ್ಯಾರೆಟ್ ಅಲ್ಲ, ಬೀಟ್ರೋಟ್ ಅಲ್ಲ. ಬೀಟ್ರೋಟು ಗೆಣಸನ್ನು ನಾವು ತಿನ್ನೋದಕ್ಕೆ ಯೂಸ್ ಮಾಡ್ತೀವಿ, ಅಡುಗೆಗೆ ಯೂಸ್ ಮಾಡ್ತೀವಿ. ಸೊ ಅಶ್ವಗಂಧವನ್ನು ನಾವು ಮೆಡಿಸಿನ್ ಆಗಿ ಯೂಸ್ ಮಾಡ್ತೀವಿ. ಸೊ ಔಷಧಿಗಾಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಆಹಾರಕ್ಕಾಗಿ ಉಪಯೋಗಿಸುವ ಸಸ್ಯದ ಬೇರುಗಳು. ಸೊ ಸಸ್ಯದ ಬೇರುಗಳಲ್ಲಿ ನಾನು ಆಗಲೇ ಹೇಳಿದೆ, ಇವೆಲ್ಲ ಆಹಾರಕ್ಕಾಗಿ ಯೂಸ್ ಮಾಡ್ತೀವಿ ಅಂತ ಹೇಳಿ. ಭೂಮಿಯ ಕೆಳಗಡೆ ಯಾವ್ಯಾವುದು ಬೇರುಗಳಲ್ಲಿ ಬೆಳೆಯುತ್ತೆ ಅದನ್ನು ನಾವು ಅಂದರೆ ಭೂಮಿಯ ಕೆಳಗಡೆ ಇರೋದು ಅಂತ ಹೇಳಿ ಕರಿತೀವಿ. ಸೊ ಯಾವುದು? ಬಾಳೆ, ಸಾಸಿವೆ ಬೇರಲ್ಲಿ ಬೆಳೀತಕ್ಕಂಥದ್ದು ಯಾವುದು ಅಂತ ಕೇಳಿದರೆ, ಬಾಳೆ, ಸಾಸಿವೆ, ಬದನೆ, ಸೌತೆಕಾಯಿ ಇದೆಲ್ಲ ಮೇಲ್ಗಡೆ ಬೆಳೆಯುತ್ತೆ, ಭೂಮಿ ಒಳಗಡೆ ಬೆಳೆಯಲ್ಲ. ಹುರುಳಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ. ಸೊ ಈರುಳ್ಳಿ ಭೂಮಿ ಒಳಗಡೆ ಬೆಳೆಯುತ್ತೆ, ದೆನ್ ಬೆಳ್ಳುಳ್ಳಿ ಭೂಮಿ ಒಳಗಡೆ ಬೆಳೆಯುತ್ತೆ. ಟೊಮ್ಯಾಟೊ ಮತ್ತು ಹುರುಳಿ ಏನು ಭೂಮಿ ಮೇಲ್ಭಾಗದಲ್ಲಿ ಬೆಳೆಯುತ್ತೆ. ಸೊ ದಿಸ್ ಇಸ್ ಅ ನಾಟ್ ರೈಟ್ ಆನ್ಸರ್. ದೆನ್ ಕ್ಯಾರೆಟು ಭೂಮಿಯೊಳಗೆ, ಮೂಲಂಗಿ ಭೂಮಿಯೊಳಗೆ, ಬೀಟ್ರೂಟ್, ಗೆಣಸು ಇವು 4 ಕೂಡ ಭೂಮಿಯ ಒಳಗೆ ಬೆಳೀತವೆ. ಸೊ ಬೇರುಗಳಲ್ಲಿ ಬೆಳೆಯುತ್ತೆ. ಸೊ ಹಾಗಾಗಿ ಇದು ರೈಟ್ ಆನ್ಸರ್, ಬಿಕಾಸ್ ಆಹಾರಕ್ಕೆ ಉಪಯೋಗಿಸ್ತೀವಿ ಆ್ಯಂಡ್ ಬೇರುಗಳಲ್ಲಿ ಬೆಳೆಯುತ್ತೆ. ಮೆಣಸಿನ್ಕಾಯಿ ಮೇಲ್ಗಡೆ ಬೆಳೆಯುತ್ತೆ, ಜೀರಿಗೆ ಮೇಲ್ಗಡೆ, ಲವಂಗ ಮೇಲ್ಗಡೆ, ಕಡಲೆಕಾಯಿ ಮೇಲ್ಗಡೆ. ಕಡಲೆಕಾಯಿ ಭೂಮಿಯೊಳಗೆ ಬೆಳೆಯುತ್ತೆ. ಸೊ ಇದು ಅಲ್ಲ ರೈಟ್ ಆನ್ಸರ್. ಸೊ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅಲ್ವಾ? ಭೂಮಿ ಒಳಗೆ ಬೆಳೆಯೋದು ಅಂದರೆ ಬೇರುಗಳಲ್ಲಿ ಬೆಳೆಯೋದು ಆ್ಯಂಡ್ ಆಹಾರಕ್ಕಾಗಿ ನಾವು ಅದನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ 28th ಕ್ವೆಶನಿಗೆ ನಾನು ಮೂವ್ ಆಗ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನಾನು ಹೇಳಿದ್ದೇನಾದರೂ ಅರ್ಥ ಆಗಿಲ್ಲ, ಇನ್ ಕೇಸ್ ನಾನು ರಾಂಗ್ ಹೇಳ್ತಾ ಇದ್ದೀನಿ, ಸೊ ಕಮೆಂಟ್ ಮಾಡಿ. ನಾವು ಅದನ್ನು ಯಾವಾಗಲೂ ಅಕ್ಸೆಪ್ಟ್ ಮಾಡ್ತೀವಿ. ನಾನು ಇದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ನೆಕ್ಸ್ಟ್, ಸಸ್ಯಗಳು ಗಟ್ಟಿಯಾಗಿ ನಿಲ್ಲಲು ಯಾವುದು ಬೇಕು? ಮೇಯ್ನಾಗಿ ನಾವೇನು ಮಾಡ್ತಾ ಇದ್ದೀವಿ, ನಾನು ನಿಂತಿದ್ದೀನಿ ಅಂದರೆ ಮೇಯ್ನ್ ನನಗೆ ಪಾದ ಬೇಕು ನಿಲ್ಲಕ್ಕೆ. ಪಾದ ಇಲ್ಲದೆ ಇದ್ದರೆ ಹೇಗೆ ನಿಲ್ಲಕ್ಕೆ ಸಾಧ್ಯ? ಕಾಲಿಲ್ಲದೆ ಇರೋ ನಿಲ್ತಾರಾ? ಸೊ ಅದೇ ರೀತಿ. ಸೊ ಯಾವುದೇ ಸಸ್ಯ ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ಬೇರನ್ನು ನೀಟಾಗಿ ನೆಟ್ಟಿರಬೇಕು. ಕೆಲವೊಂದು ಮರ ನೀವು ನೋಡಬಹುದು, ಬೇರನ್ನು ಆಳವಾಗಿ ನಾವು ಹಾಕಿಲ್ಲ, ಬರೀ ಮೇಲ್ಗಡೆನೇ ಇಟ್ಟಿದ್ದೀವಿ ಅಂದರೆ ಗಾಳಿ ಬಂದಾಗ, ಮಳೆ ಬಂದಾಗ ಬಿದ್ದು ಹೋಗುತ್ತೆ. ಸೊ ಹಾಗಾಗಿ ಬೇರು ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡೋಣ, ಬೇರುಗಳಲ್ಲಿ ಡ್ಯಾಶ್ ವಿಧಗಳು. ದೇರ್ ಆರ್ ಡ್ಯಾಶ್ ಟೈಪ್ಸ್ ಆಫ್ ರೂಟ್ಸ್. ಸೊ ಬೇರುಗಳಲ್ಲಿ ಮೇಯ್ನಾಗಿ 2 ಟೈಪ್ ಇದೆ, ಇದನ್ನು ಎಲ್ಲರೂ ನೆನ್ಪಿಟ್ಕೊಳ್ಳಿ. ಬೇರುಗಳಲ್ಲಿ 2 ವಿಧ ಇದೆ. ಸೊ 2 ಟೈಪ್ಸ್ ಇದೆ. ಯಾವ್ದ್ಯಾವುದು? ಸೊ ತಾಯಿ ಬೇರು ಆ್ಯಂಡ್ ತಂತು ಬೇರು ಅಂತ ಹೇಳಿ. ಸೊ 2 ವಿಧ ಇದೆ. ತಾಯಿ ಬೇರು ಆ್ಯಂಡ್ ತಂತು ಬೇರು ಅಂತ ಹೇಳಿ. ಸೊ ಇಲ್ಲಿ ಸಿ ಇಸ್ ಅ ರೈಟ್ ಆನ್ಸರ್. ಬೇರುಗಳಲ್ಲಿ 2 ವಿಧ ಇದೆ. ದೆನ್ 30th ಕ್ವೆಶನ್ ನಿಮಗೆ ಅದ್ರ ಮೇಲೆ ಕೇಳಿದ್ದಾರೆ. ಹೇಗೆ ಬೇರುಗಳಲ್ಲಿ ತಾಯಿ ಬೇರು ಮತ್ತು ಡ್ಯಾಶ್ ಬೇರು ಎಂಬ ವಿಧ ಇದೆ. ಇನ್ ರೂಟ್ಸ್ ದೇರ್ ಆರ್ ಡ್ಯಾಶ್. ತಾಯಿ ಬೇರು ಇದೆ, ಬಿಗ್ ರೂಟು ಇದೆ ಅಥವಾ ಸ್ಮಾಲ್ ರೂಟ್. ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಬೇರಲ್ಲಿ 2 ವಿಧ, ತಾಯಿ ಬೇರು, ತಂತು ಬೇರು. ಸೊ ಇಲ್ಲೇನಾಗುತ್ತೆ, ತಾಯಿ ಬೇರು ಅವರೇ ಕೊಟ್ಟಿದ್ದಾರೆ. ಸೊ ಡ್ಯಾಶಿಗೆ ನಾವೇನು ಫಿಲ್ ಮಾಡಬೇಕು? ಸೊ ತಂತು ಬೇರು, ಅದನ್ನು ನಾವು ಸ್ಪ್ರೇಡ್ ರೂಟ್ ಅಂತ ಹೇಳಿ ಕರಿತೀವಿ.
ತಾಯಿ ಬೇರಿಗೆ ಮದರ್ ರೂಟ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ನೀವು ಯಾವುದಾದ್ರೂ ಒಂದು ಗಿಡ ಇದೆ, ಸೊ ಆ ಗಿಡನ ನೀವು ಅಬ್ಸರ್ವ್ ಮಾಡಿ, ಒಂದು ಸಣ್ಣ ಗಿಡನ ಕಿತ್ತರೆ ಏನಾಗುತ್ತೆ, ಸೊ ಈ ರೀತಿಯಾಗಿ ಒಂದು ತಾಯಿ ಬೇರು ಇರುತ್ತೆ. ಆ್ಯಂಡ್ ಗಿಡ ಕಿತ್ತಿ ನೋಡಿ, ಯಾವುದಾದ್ರೂ ಒಂದು ಸಣ್ಣ ಗಿಡ ನಿಮ್ಮ ಮನೆ ಹತ್ರ ಹುಟ್ಟಿದರೆ ಅದನ್ನು ಕಿತ್ತು ನೋಡಿ, ಒಂದು ಈ ರೀತಿ ತಾಯಿ ಬೇರು ಇರುತ್ತೆ. ಆ್ಯಂಡ್ ಹಿಂಗೆ ಸಣ್ಣ ಸಣ್ಣ ಬೇರುಗಳಿರುತ್ತೆ. ಇದನ್ನು ನಾವೇನಂತ ಕರಿತೀವಿ, ತಂತು ಬೇರು ಅಂತ ಹೇಳಿ ಕರಿತೀವಿ. ಈ ಮೇಯ್ನ್ ಬೇರನ್ನು ತಾಯಿ ಬೇರು ಅಥವಾ ಮದರ್ ರೂಟ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗೋಣ. 31st ಕ್ವೆಶನ್. ಸೊ ನೆಕ್ಸ್ಟ್ ಪಾಠಕ್ಕೆ ಹೋಗ್ತಾ ಇದ್ದೀವಿ, ಪುಷ್ಪರಾಗ ಅಂತ ಹೇಳಿ, ಲೆಸನ್ ಫ್ಲವರ್ಸ್ ಕಲರ್ಸ್ ಅಂತ ಹೇಳಿ. ನೆಕ್ಸ್ಟ್ 31st ಕ್ವೆಶನ್. ಆಯ್ಕೆಗಳಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸಿ. ದಾಸವಾಳ, ಗುಲಾಬಿ, ಮಲ್ಲಿಗೆ, ಸೇಬು. ಸೊ ಇದರಲ್ಲಿ ಹೂವುಗಳು ಇದೆ ಆ್ಯಂಡ್ ಒಂದೇ ಒಂದು ಹಣ್ಣಿದೆ, ಸೊ ದಟ್ ಈಸ್ ಸೇಬು. ಸೊ 3 ಕೂಡ ಹೂವಿದೆ. ಇಲ್ಲಿ ಗುಂಪಿಗೆ ಸೇರಿದ ಪದ ಸೇಬು. ನೆಕ್ಸ್ಟ್ ಕೂಡ ನಿಮಗೆ ಒಂದು ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಮಾಡೋಣ. ಓಕೆ, ನಾನು ಕರೆಕ್ಟಾಗಿ ಅರೇಂಜ್ ಮಾಡ್ಕೋತೀನಿ. ದೆನ್ ನಿಮಗೆ ಆಪ್ಷನ್ ಟಿಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಮಲ್ಲಿಗೆ, ಈ ಚಿತ್ರಗಳಲ್ಲಿ ಮಲ್ಲಿಗೆ ಯಾವುದಿದೆ, ಸೊ ಮಲ್ಲಿಗೆ ಈ ರೀತಿಯಾಗಿ ಇರುತ್ತೆ. ಸೊ ಮಲ್ಲಿಗೆಗೆ ಡಿ ಆಪ್ಷನ್ ಬರುತ್ತೆ. ಸೊ ಫಸ್ಟ್ ಒನ್ ಡಿ. ದೆನ್ ಗುಲಾಬಿ ಇದರಲ್ಲಿ ಯಾವುದು, ಸೊ ಇದು. ಸೊ ಸೆಕೆಂಡ್ ಒನ್ ಸಿ ಬರುತ್ತೆ. ದೆನ್ ಕಮಲ, ದಿಸ್ ಈಸ್ ಅ ಥರ್ಡ್ ಒನ್ ಆನ್ಸರ್. ದಾಸವಾಳ, ದಿಸ್ ಈಸ್ ಅ ಫೋರ್ತ್ ಒನ್ ಆನ್ಸರ್. ಓಕೆ, ಸೊ ಈ ರೀತಿ ಬರ್ಕೊಂಡ್ಮೇಲೆ ಏನು ಮಾಡಬೇಕು, ಆಪ್ಷನ್ನಿಗೆ ಹೋಗಬೇಕು. ಸೊ ಆಪ್ಷನಲ್ಲಿ ಏನಿದೆ, 1ಗೆ ಡಿ ಇದೆ ಆನ್ಸರ್. ಇಲ್ಲಿ ಯಾವುದು ಇದು. ಎಕ್ಸಾಮಲ್ಲಿ ಏನು ಮಾಡಬೇಕು, ಇದಕ್ಕೆ ಸುಮ್ಮನೆ ಹಾಕಿಬಿಟ್ಟು ನೆಕ್ಸ್ಟ್ ಕ್ವೆಶನ್ ಮೂವ್ ಆಗಬೇಕು. ಬಟ್ ಇಲ್ಲಿ ಏನು ಮಾಡ್ತೀನಿ ನಾನು, ಅನಲೈಸ್ ಮಾಡಿ ನಿಮಗೆ ಹೇಳ್ತೀನಿ. ಓಕೆ, ಸೊ ಸೆಕೆಂಡಿಗೆ ಏನಿದೆ, ಸಿ ಇದೆ, ಸೊ ರೈಟ್ ಇದೆ. ದೆನ್ ಥರ್ಡಿಗೆ ಏನಿದೆ, ಬಿ ಇದೆ, ರೈಟ್ ಇದೆ. ದೆನ್ 4ಗೆ ಎ ಇದೆ, ಸೊ ರೈಟ್ ಇದೆ. ಸೊ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ 33 ಹೊಂದಿಸಿ ಬರೆಯಿರಿ. ಸೊ ಇದು ಕೂಡ ಸ್ವಲ್ಪ ಟ್ರಿಕ್ಕಿ ಕ್ವೆಶನ್ ಇದೆ ಆ್ಯಂಡ್ ಸ್ವಲ್ಪ ಹಳ್ಳಿಗಳಲ್ಲಿ ಯಾರಿರ್ತಾರೆ ಮಕ್ಕಳು ಅವರಿಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಗೊತ್ತಿರುತ್ತೆ. ಆ್ಯಂಡ್ ಫಸ್ಟ್ ಒನ್, ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬಿಡೋ ಹೂವು ಯಾವುದು ಅಂತ ಕೇಳಿದ್ದಾರೆ. ಸೊ ಬೇಸಿಗೆ ಕಾಲದಲ್ಲಿ ಬಿಡೋ ಹೂವು ಯಾವುದು ಅಂತ ನೋಡ್ಕೊಳ್ಳಿ. ಆ್ಯಂಡ್ ಮಳೆಗಾಲದಲ್ಲಿ ಯಾವ ಹೂ ಜಾಸ್ತಿ ಬಿಡುತ್ತೆ ಅಂತ ಕೇಳಿದ್ದಾರೆ. ಆ್ಯಂಡ್ ಚಳಿಗಾಲದಲ್ಲಿ ಯಾವ ಹೂ ಜಾಸ್ತಿ ಬಿಡುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸೊ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬಿಡೋ ಹೂವು ಮಲ್ಲಿಗೆ. ಓಕೆ, ನೆಕ್ಸ್ಟ್ ಮಳೆಗಾಲದಲ್ಲಿ ಡೇರೆ ಬಿಡುತ್ತೆ. ಸೊ ಫಸ್ಟ್ ಸಿ, ಸೆಕೆಂಡ್ ಒನ್ ಡೇರೆ, ಥರ್ಡ್ ಒನ್ ಸೇವಂತಿಗೆ. ಓಕೆ, ಸೊ ಇಲ್ಲಿ ನಮಗೆ ಆಪ್ಷನ್ ಎಲ್ಲಿದೆ ನೋಡೋಣ. ಸೊ 1ಗೆ ಸಿ ಬರ್ತಕ್ಕಂಥದ್ದು, ಸೊ 2 ಇದೆ. ದೆನ್ ಸೆಕೆಂಡ್ ಎ, ಸೊ ಇಲ್ಲೂ ಕೂಡ 2 ಇದೆ. ಸೊ ಈ ರೀತಿ ಆಪ್ಷನ್ ನಿಮಗೆ ಕೊಡಲ್ಲ ಎಕ್ಸಾಮಲ್ಲಿ, 2 ಸೇಮ್ ಇರೋ ಅಂಥದ್ದು ಕೊಡಲ್ಲ. ಸೊ ಇಲ್ಲಿ 2 ಆನ್ಸರ್ ಸೇಮ್ ಇದೆ. ಸೊ ಇಲ್ಲಿ ಯಾವುದಾದ್ರೂ 1 ಟಿಕ್ ಮಾಡಿಕೊಂಡ್ರೆ ನಡೆಯುತ್ತೆ. ಎಕ್ಸಾಮಲ್ಲಿ ಈ ರೀತಿ ಕೊಡಲ್ಲ, ನಿಮಗೆ ತೊಂದರೆ ಇಲ್ಲದ ಹಾಗೆ ಒಂದೇ ಆನ್ಸರ್ ಕರೆಕ್ಟ್ ಆನ್ಸರ್ ಕೊಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 5 ದಳದ ಹೂವಿಗೆ ಉದಾಹರಣೆ. ದ ಎಕ್ಸಾಂಪಲ್ಸ್ ಫಾರ್ 5 ಪೆಟಲ್ಸ್ ಫ್ಲವರ್ಸ್. ಸೊ 5 ದಳ ಇರ್ತಕ್ಕಂಥ ಹೂವಿಗೆ ಎಕ್ಸಾಂಪಲನ್ನು ಕೇಳಿದ್ದಾರೆ. ಸೊ ಈ ರೀತಿಯಾಗಿ ಇರ್ತಕ್ಕಂಥ ಹೂವು ಯಾವುದು? ಸೊ ದಾಸವಾಳ ಅಲ್ವಾ? ಸೊ ಸೂರ್ಯಕಾಂತಿಗೆ ಸುಮಾರಷ್ಟು ಪೆಟಲ್ಸ್ ಇರುತ್ತೆ, 5 ದಳ ಅಷ್ಟೇ ಇರಲ್ಲ. ಗುಲಾಬಿಗೆ ಸುಮಾರಷ್ಟು ಪೆಟಲ್ಸ್ ಇರುತ್ತೆ, ಕಮಲಕ್ಕೂ ಸುಮಾರಷ್ಟು ಇರುತ್ತೆ. ಓನ್ಲಿ ದಾಸವಾಳಕ್ಕೆ 5 ಪೆಟಲ್ಸ್ ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಕ್ವೆಶನ್ 35th ಕ್ವೆಶನ್ಗೆ ಹೋಗ್ತಾ ಇದ್ದೀನಿ. ಜಲಸಸ್ಯದ ಹೂವಿಗೆ ಉದಾಹರಣೆ ಯಾವುದು? ಸೊ ಜಲಸಸ್ಯಕ್ಕೆ ಉದಾಹರಣೆ ಯಾವುದು? ಸೊ ಅಂದರೆ ನೀರಿನಲ್ಲಿ ಬಿಡ್ತಕ್ಕಂಥ ಹೂವು ಯಾವುದು ಅಂತ ಹೇಳಿ. ಸೊ ಗುಲಾಬಿ, ಕಮಲ, ಮಲ್ಲಿಗೆ, ದಾಸವಾಳ. ಸೊ ಗುಲಾಬಿ ನೀರಲ್ಲೇನು ಬಿಡಲ್ಲ, ಮಲ್ಲಿಗೆನೂ ಅಷ್ಟೇ, ದಾಸವಾಳನೂ ಅಷ್ಟೇ, ಅದಕ್ಕೆ ನೆಲ ಬೇಕು. ಬಟ್ ಕಮಲಕ್ಕೆ ಕೆಸರು ಇರಬೇಕು, ಅಂದರೆ ನೀರಿನ ಅಂಶ ಇರಬೇಕು. ಸೊ ನೀರಿನಲ್ಲಿ ಬಿಡೋದು ಕಮಲ.
ಯಾವ ಸಸ್ಯದ ಹೂವು ಅತ್ಯಂತ ದೊಡ್ಡದು? ಸೊ ನೆಕ್ಸ್ಟ್ ಕ್ವೆಶನ್ ನಾನು ಹೇಳ್ತಾ ಇದ್ದೀನಿ. ಸೊ ಸೂರ್ಯಕಾಂತಿ, ಗುಲಾಬಿ, ಕಮಲ, ರಫ್ಲೀಸಿಯಾ. ಸೊ ರಫ್ಲೀಸಿಯಾ ಇಸ್ ದ ಬಿಗ್ಗೆಸ್ಟ್ ಫ್ಲವರ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಸೊ ವಿಚ್ ಪ್ಲಾಂಟ್ ಫ್ಲವರ್ ಈಸ್ ಬಿಗ್ಗೆಸ್ಟ್? ಸೊ ಬಿಗ್ಗೆಸ್ಟ್ ಫ್ಲವರ್ ಇನ್ ದ ವರ್ಲ್ಡ್ ಈಸ್ ರಫ್ಲೀಸಿಯಾ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಅತ್ಯಂತ ಚಿಕ್ಕ ಹೂವು ಯಾವುದು? ವಿಚ್ ಇಸ್ ದ ಸ್ಮಾಲೆಸ್ಟ್ ಫ್ಲವರ್? ಸೊ ಸ್ಮಾಲೆಸ್ಟ್ ಫ್ಲವರ್ ಆನ್ ದ ಅರ್ತ್ ಈಸ್ ಯಾವುದು? ಸೊ ಉಲ್ಫಿಯಾ ಅನ್ನೋ ಫ್ಲವರ್ ಇದೆ, ದಟ್ ಈಸ್ ದ ಸ್ಮಾಲೆಸ್ಟ್ ಫ್ಲವರ್ ಆನ್ ದ ಅರ್ತ್. ಓಕೆ, ನೆಕ್ಸ್ಟ್ ಕ್ವೆಶನ್ ವಿ ಹ್ಯಾವ್ ಟು ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ 38th ಕ್ವೆಶನಿಗೆ ಮೂವ್ ಆಗ್ತಾ ಇದ್ದೀವಿ. ಯಾವ ಹೂವನ್ನು ಗುಲ್ಕನ್ ತಯಾರಿಕೆಯಲ್ಲಿ ಬಳಸ್ತಾರೆ? ಸೊ ನೀವು ಏನು ಮಾಡಬಹುದು, ಸೊ ಗುಲ್ಕನ್ ತಗೊಳ್ಳಿ, ಗುಲ್ಕನನ್ನು ತಿಂದು ನೋಡಿ, ಆಮೇಲೆ ಏನು ಮಾಡ್ತೀರಾ, ಒಂದು ರೋಸ್ ಬಿಟ್ಟಿರುತ್ತಲ್ಲ ನಿಮ್ಮ ಮನೇಲಿ, ರೋಸ್ ಪೆಟಲ್ಸನ್ನು ಕಿತ್ತು ತಿಂದು ನೋಡಿ, ತಿನ್ಬೋದು. ರೋಸ್ ಪೆಟಲ್ಸ್ ತಿಂದರೆ ಏನೂ ಆಗಲ್ಲ. ಸೊ ಎರಡು ಸೇಮ್ ಟೇಸ್ಟ್ ಬರುತ್ತೆ. ಸೊ ಇಲ್ಲಿ ಆನ್ಸರ್ ಗುಲ್ಕನನ್ನು ತಯಾರು ಮಾಡೋದು ಗುಲಾಬಿ ಹೂವಿನಿಂದ. ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ 6th ಕ್ವೆಶನಿಗೆ ಹೋಗೋಣ. ಸಾರಿ, ನಾನು ಮೂವ್ ಮಾಡ್ಕೋತೀನಿ. ಭೂಮಿಯ 6th ಪಾಠ ಹನಿಗೂಡಿದರೆ ಅಂದರೆ ಈಚ್ ಡ್ರಾಪ್ ಅಂತ ಹೇಳಿ ನಿಮಗೆ 4th ಸ್ಟ್ಯಾಂಡರ್ಡಲ್ಲಿ ಪಾಠ ಇದೆ. ಸೊ ಅದ್ರ ಮೇಲೆ ನಾನು ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಭೂಮಿಯ ಡ್ಯಾಶ್ ಭಾಗವು ನೀರಿನಿಂದ ತುಂಬಿದೆ. ಡ್ಯಾಶ್ ಪಾರ್ಟ್ ಆಫ್ ಅರ್ತ್ ಈಸ್ ಫಿಲ್ಡ್ ವಿತ್ ವಾಟರ್. ಸೊ ನಾವು ಅರ್ತ್ ಮೇಲೆ ಇದ್ದೀವಿ, ಭೂಮಿ ಮೇಲೆ ಇದ್ದೀವಿ ಅಂದರೆ ಭೂಮಿಯನ್ನು ನಾವೇನಂತ ಹೇಳಿ ಕರಿತೀವಿ? ಸೊ ದ್ವೀಪ ಅಂತ ಹೇಳಿ ಕರಿತೀವಿ. ಸೊ ಯಾಕೆ ದ್ವೀಪ ಅಂತ ಹೇಳಿ ಕರಿತೀವಿ? ಭೂಮಿಯ ಸುತ್ತಲೂ ನೀರಿದೆ, ಸೊ ಭೂಮಿ ಇದೆ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ನಿಮಗೆ, ಈ ರೀತಿ ಭೂಮಿ ಇದೆ ಅಂದರೆ ಭೂಮಿಯ ಸುತ್ತ ಏನಾಗುತ್ತೆ, ಸೊ 3 ಕಡೆ ನೀರಿದೆ, ಒಂದು ಕಡೆ ಭೂಮಿ ಇದೆ. ಸೊ ಹಾಗಾಗಿ ಏನಾಗುತ್ತೆ, 4 ಭಾಗದಲ್ಲಿ 3 ಭಾಗ ನೀರಿನಿಂದ ತುಂಬಿದೆ. ಸೊ ಆನ್ಸರ್ ಏನಾಗಬೇಕು? 3/4 ಆಗಬೇಕು. ಇಲ್ಲಿ ಸಿ ಅಲ್ಲಿ ಏನಾಗಿದೆ, ಉಲ್ಟಾ ಆಗಿದೆ, 4/3 ಅಂತ ಹೇಳಿ. ಸೊ ದಟ್ ಈಸ್ ಅ ಪ್ರಿಂಟಿಂಗ್ ಮಿಸ್ಟೇಕ್. ಸೊ ಪಕ್ಕದಲ್ಲಿ 3/4 ಅಂತ ಬರ್ಕೊಳ್ಳಿ. ದಿಸ್ ಈಸ್ ದ ಆನ್ಸರ್. ಭೂಮಿಯ ಒಟ್ಟು ಟೋಟಲ್ 4 ಭಾಗ ಇರುತ್ತೆ, 4 ಭಾಗದಲ್ಲಿ 3 ಭಾಗ ನೀರಿನಿಂದ ಆಗಿದೆ. ಸೊ 1/4 ಏನಾಗಿದೆ, ಭೂಮಿಯಿಂದ ಆಗಿದೆ. ಅದೇ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೊಡ್ಬೋದು, ಭೂಮಿಯ ಡ್ಯಾಶ್ ಭಾಗವು ಮಣ್ಣಿನಿಂದ, ನೆಲದಿಂದ ಆವೃತವಾಗಿದೆ ಅಂತ ಕೇಳಿದ್ರೆ ಏನು ಬರಿಬೇಕು? 1/4. ಯಾಕೆ? 3/4 ನೀರಿನಿಂದ ಆಗಿದೆ, 1/4 ಭೂಮಿಯಿಂದ ಆಗಿದೆ. ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಮೂವ್ ಆಗೋಣ. 40th ಕ್ವೆಶನ್, 40ನೇ ಕ್ವೆಶನಿಗೆ ಮೂವ್ ಆಗ್ತಾ ಇದ್ದೀನಿ. ಚಿತ್ರದಲ್ಲಿ ತೋರಿಸಿರುವ ಜಲಚಕ್ರದ ಕ್ರಮಬದ್ಧವಾದ ಹಂತಗಳನ್ನು ಗುರುತಿಸಿ. ಸೊ ನಾನು ಫಸ್ಟ್ ಜಲಚಕ್ರ ಅಂದರೆ ಏನು ಅಂತ ಹೇಳಿಬಿಡ್ತೀನಿ. ಸೊ ಜಲಚಕ್ರ ಅಂತ ಏನು ಅಂತ ಹೇಳಿದ್ಮೇಲೆ ನಿಮಗೇನಾಗುತ್ತೆ, ಡೀಟೇಲಾಗಿ ಜಲಚಕ್ರದ ಬಗ್ಗೆ ಐಡಿಯಾ ಬರುತ್ತೆ. ಜಲಚಕ್ರ ಏನಾಗುತ್ತೆ, ಫಸ್ಟು ಸಮುದ್ರದಲ್ಲಿ ನೀರಿರುತ್ತೆ, ಕೆರೆಯಲ್ಲಿ ನೀರಿರುತ್ತೆ, ಎಲ್ಲ ಕಡೆ ನೀರಿರುತ್ತೆ. ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ತುಂಬ ಬಿಸಿಲು ಬರುತ್ತೆ, ಸೂರ್ಯನ ಕಿರಣಗಳು ತುಂಬ ಏನಾಗುತ್ತೆ, ಪ್ರಕಾಶಮಾನವಾಗಿರುತ್ತೆ, ಸನ್ಲೈಟ್ ತುಂಬ ಫೋರ್ಸ್ಫುಲ್ ಆಗಿರುತ್ತೆ, ಮೀನ್ಸ್ ಹಾರ್ಶ್ ಆಗಿ ಇರುತ್ತೆ. ಆಗ ಏನಾಗುತ್ತೆ, ಸೂರ್ಯನಿಂದ ಇಲ್ಲಿ ನಾವು ಕೆರೆಯಲ್ಲೆಲ್ಲ ನೀರಿದೆ ಅಂತ ಹೇಳಿ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾನೊಂದು ಕೆರೆ ತೊಗೋತಾ ಇರೋದು, ಕೆರೆ, ಹೊಳೆ, ಸಮುದ್ರ ಎಲ್ಲೆಲ್ಲಿ ನೀರಿದೆಯೋ ಎಲ್ಲದೂ ತೊಗೊಳ್ಳಿ ನೀವು. ಓಕೆ, ಸೊ ನಾನು ಫಾರ್ ಎಕ್ಸಾಂಪಲ್ ಒಂದು ಕೆರೆ ತೊಗೋತಾ ಇದ್ದೀನಿ. ಸೊ ಬೇಸಿಗೆಯಲ್ಲಿ ಫುಲ್ ಸೂರ್ಯ ಬ್ರೈಟ್ನೆಸ್ಸಲ್ಲಿ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಸೊ ಏನಾಗುತ್ತೆ, ಸೂರ್ಯನ ಕಿರಣಗಳು ಬಿದ್ದು, ಸೊ ಆ ಹೀಟಿಗೆ ಏನಾಗುತ್ತೆ, ನೀರು ಎವಾಪ್ರೇಟ್ ಆಗುತ್ತೆ. ಸೊ ಎವಾಪ್ರೇಟ್ ಆಗಿ ಏನಾಗುತ್ತೆ ನಿಮಗೆ, ಸೊ ನೀರು ಅಂದರೆ ಇದು ಆವಿ ಆಗೋ ಕ್ರಿಯೆ ಅಂತ ಹೇಳಿ ಕರಿತೀವಿ, ಅಂದರೆ ಎವಾಪ್ರೇಷನ್ ಆಗ್ತಾ ಇದೆ ಅಂತ ಹೇಳಿ ಕರಿತೀವಿ. ಸೊ ಆ ಎವಾಪ್ರೇಷನ್ ಆಗಿರೋ ನೀರು ಏನಾಗುತ್ತೆ, ಇಲ್ಲಿ ವಾತಾವರಣದಲ್ಲಿ ನೀರು ಹೋಗ್ತಾ ನಮಗೆ ತಣ್ಣಗೆ ಅನಿಸುತ್ತೆ, ಮೀನ್ಸ್ ನೀರಾವಿ ಆಗುತ್ತೆ, ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ನೀರು ಬಿಸಿ ಮಾಡೋಕ್ಕಿಡ್ತೀರಾ ಅಥವಾ ಅನ್ನ ಮಾಡೋಕ್ಕಿಡ್ತೀರಾ, ಅನ್ನ ಕುಕ್ಕರಲ್ಲಿ ಇಟ್ಟರೆ ಗೊತ್ತಾಗಲ್ಲ, ಅನ್ನ ಪಾತ್ರೆಯಲ್ಲಿ ಮಾಡ್ತಾರೆ ಕೆಲವರು. ಸೊ ಅದರಲ್ಲಿ ಗೊತ್ತಾಗುತ್ತೆ. ಏನಾಗುತ್ತೆ, ಅಕ್ಕಿಗೆ ನೀರು ಹಾಕಿ ಇಡ್ತೀವಿ ಅನ್ನ ಮಾಡೋಕ್ಕೆ ಅಂತ ಹೇಳಿ. ಸೊ ಬೆಂಕಿ ಹಾಕ್ತೀವಿ, ಜೋರಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಕೈ ಇಡಿ ಹಿಂಗೆ, ಅಂದರೆ ಅನ್ನದೊಳಗೆ ಕೈಯೆಲ್ಲ, ಅನ್ನದ ಹಿಂಗೆ ಮೇಲ್ಗಡೆ ಹಿಂಗೆ ಬರ್ತಾ ಇರುತ್ತಲ್ಲ ವೇಪರ್ಸ್, ಅದ್ರ ಮೇಲೆ ಕೈ ಇಡಿ. ಸೊ ಏನಾಗುತ್ತೆ ನಿಮಗಾಗ, ಸೊ ಆ ಗಾಳಿ ಬರ್ತಾ ಇರುತ್ತೆ, ಆ್ಯಕ್ಚುಲಿ ನಿಮಗೆ ಕಾಣ್ತಾ ಇರುತ್ತೆ, ಹಿಂಗೆ ಹೋಗ್ತಾ ಇರೋದು, ಹೊಗೆ ಹೋಗ್ತಾ ಇರೋದು ಕಾಣ್ತಾ ಇರುತ್ತೆ. ಆ ಹೊಗೆಗೆ ಕೈ ಇಟ್ಟರೆ ಏನಾಗುತ್ತೆ, ನಿಮ್ಮ ಕೈ ಮೇಲೆಲ್ಲ ನೀರು ಬರುತ್ತೆ. ಅದರ್ವೈಸ್ ನನಗೆ ಕೈ ಇಡೋಕೆ ಆಗ್ತಿಲ್ಲ, ಸುಡ್ತಿದೆ ಅಂದರೆ ಒಂದು ಪ್ಲೇಟನ್ನು ಮುಚ್ಚಿ
ಪ್ಲೇಟನ್ನು ಸ್ವಲ್ಪ ಹೊತ್ತು ಬಿಟ್ಟು ತೆಗೀರಿ, ಏನಾಗುತ್ತೆ ಅದ್ರ ಮೇಲೆಲ್ಲ ನೀರಿನ ಡ್ರಾಪ್ಲೆಟ್ಸ್ ಇರುತ್ತೆ. ಸೊ ಯಾಕೆ ನೀರು ಆ ಗಾಳಿ ಜೊತೆ ಸೇರಿ ನೀರಾವಿಯಾಗಿದೆ, ಅರ್ಥ ಆಗ್ತಿದೆ ಅಲ್ವಾ? ಇಲ್ಲೂ ಏನಾಗುತ್ತೆ ನೀರಾವಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಆ ನೀರಾವಿ ಏನಾಗುತ್ತೆ ಮೇಲ್ಗಡೆ ಹೋಗಿ ನಿಮಗೆ ಸಾಂದ್ರೀಕರಣ ಆಗುತ್ತೆ. ಅಂದರೆ ಸೂರ್ಯನಿಗಿಂತ ಮೇಲೆ ಹೋದಾಗ ಏನಾಗುತ್ತೆ ನಿಮಗೆ ಅಲ್ಲಿ ಯಾವುದೇ ರೀತಿಯಾದಂಥ ಹೀಟ್ ಇರಲ್ಲ. ಸೊ ಅದು ತಣ್ಣಗೆ ಕೂಲಾಗಿ ಏನಾಗುತ್ತೆ ಐಸ್ ಕ್ಯೂಬ್ ಥರ ಮೇಲ್ಗಡೆ ಸ್ಟೋರ್ ಆಗುತ್ತೆ. ಯಾವಾಗ ಅದು ಮಂಜುಗಡ್ಡೆಯಾಗಿ ಕನ್ವರ್ಟ್ ಆಗುತ್ತೆ, ನೆಕ್ಸ್ಟ್ ನಿಮಗೆ ಮತ್ತೆ ಮೀನ್ಸ್ ಒತ್ತಡ ಕಮ್ಮಿ ಆದಾಗ ಎಗೈನ್ ಅವೆರಡು ಕ್ಲಾಶ್ ಆದಾಗ ನಿಮಗೆ ಗುಡುಗು ಮಿಂಚು ಬರುತ್ತೆ, ಮಳೆ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ಫುಲ್ ನೀರಿನ ಪ್ರೋಸೆಸ್. ಮತ್ತೆ ಮಳೆ ಬಂದು ಮತ್ತೆ ಕೆರೆ ತುಂಬುತ್ತೆ, ಮತ್ತೆ ಸೂರ್ಯನ ಬಿಸಿಲು ಬರುತ್ತೆ, ಮತ್ತೆ ಆವಿ ಆಗುತ್ತೆ. ಸೊ ಈ ರೀತಿ ಜಲಚಕ್ರ ಕಂಟಿನ್ಯೂಯೇಷನ್ ಇದ್ದೇ ಇರುತ್ತೆ. ಸೊ ನಮಗೆ ಇಲ್ಲಿ ಒಂದು ಜಲಚಕ್ರ ಕೊಟ್ಟಿದ್ದಾರೆ. ಇದರಲ್ಲಿ ABCD ಪಾಯಿಂಟ್ ಯಾವುದು ಅನ್ನೋದನ್ನು ನಾವು ಗುರ್ತು ಮಾಡಬೇಕು. ಯಾವಾಗಲೂ ಎ ಪಾಯಿಂಟ್ ಏನಾಗಿರುತ್ತೆ, ನೀರಿದ್ರೇ ಆವಿ ಆಗೋದು, ರೈಟಾ? ಸೊ ಹಾಗಾಗಿ ಫಸ್ಟ್ ಪಾಯಿಂಟ್ ನೀರಿರುತ್ತೆ. ದೆನ್ ಸೆಕೆಂಡ್ ಪಾಯಿಂಟಲ್ಲಿ ಸೂರ್ಯನ ಬಿಸಿಲು ಬರ್ತಾ ಇದೆ, ಸೊ ಆವಿ ಆಗ್ತಾ ಇದೆ. ಸೊ ಅದನ್ನು ಆವೀಕರಣ ಅಂತ ಹೇಳಿ ಕರಿತೀವಿ. ಸೊ ಥರ್ಡ್ ಪಾಯಿಂಟಲ್ಲಿ ನಾನು ಹೇಳಿದೆ ಅದು ನೀರಾವಿಯಾಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಎಗೈನ್ ನಿಮಗೆ ಸ್ಟೋರ್ ಆಗುತ್ತೆ, ಏನಾಗಿ ಸಾಂದ್ರೀಕರಣ ಆಗಿ ಐಸ್ ಕ್ಯೂಬ್ಸ್ ಮಂಜುಗಡ್ಡೆಯಾಗಿ ಸಾಂದ್ರೀಕರಣ ಆಗುತ್ತೆ. ಸೊ ಇದನ್ನು ನಾನು ಏನಂತ ಕರಿತೀನಿ, ಕಂಡೆನ್ಸೇಷನ್ ಅಂತ ಕರಿಬೋದು ನೀವು, ಅಥವಾ ಸಾಂದ್ರೀಕರಣ ಅಂತ ಕನ್ನಡದಲ್ಲಿ ಕರಿಬಹುದು. ಸೊ ಈ ಆಪ್ಷನ್ಸ್ ಇದರಲ್ಲಿ ಎಲ್ಲಿದೆ? ಫಸ್ಟ್ ಏನಿರಬೇಕು, ನೀರಿರಬೇಕು. ದೆನ್ ಆವೀಕರಣ ಆಗುತ್ತೆ. ಆಮೇಲೆ ನೀರಾವಿ ನಾನು ತೋರಿಸ್ದೆ, ಅದು ಅನಿಲದ ರೂಪದಲ್ಲಿ ನೀರಾವಿ ಹೇಗೆ ಹೋಗುತ್ತೆ ಅಂತ ನಾನೊಂದು ಎಕ್ಸಾಂಪಲ್ ಕೂಡ ಕೊಟ್ಟು ಹೇಳಿದ್ದೀನಿ. ಸೊ ಇದು ಥರ್ಡ್. ದೆನ್ ಸಾಂದ್ರೀಕರಣ ಆಗುತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವಾಟರು ಎವಾಪ್ರೇಷನ್ನು, ವಾಟರ್ ವೇಪರ್ ಕಂಡೆನ್ಸೇಷನ್ ಹೇಳಿದ ಅರ್ಥ ಆಗಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗ್ತೀನಿ. ಇದು ಜಲಚಕ್ರ. ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಮಳೆಯ ಹನಿಗಳು ಹೆಚ್ಚು ತಂಪಾದಾಗ ಮಂಜುಗಡ್ಡೆಯ ಸಣ್ಣ ಗೋಲಗಳಾಗಿ ಭೂಮಿಗೆ ಬೀಳುತ್ತವೆ. ಸೊ ಅದಕ್ಕೆ ಏನಂತ ಹೇಳಿ ಕರಿತೀವಿ ಅಂತ ಹೇಳಿ. ಸೊ ಮಳೆ ಹನಿ ಫುಲ್ ಕೂಲ್ ಆದಾಗ ನಿಮಗೆ ಸೊ ಐಸ್ ಕ್ಯೂಬ್ಸ್ ಮೇಲಿಂದ ಬೀಳುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ಆಲಿಕಲ್ಲು ಮಳೆ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ, ಆ್ಯಂಡ್ ಇಂಗ್ಲೀಷಲ್ಲಿ ಹೇಲ್ ಸ್ಟೋನ್ಸ್ ಅಂತ ಹೇಳಿ ಕರಿತೀವಿ. ಸೊ ಆಲಿಕಲ್ಲು ಮಳೆ ವರ್ಷದಲ್ಲಿ ಒಂದು ಸಲ ಬರುತ್ತೆ. ಮಳೆ ಸ್ಟಾರ್ಟಿಂಗ್ ಯಾವಾಗ ಬರುತ್ತೆ ಅವಾಗ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಭೂಮಿಯ ಒಟ್ಟು ವೆಯ್ಟ್, ಐ ವಿಲ್ ಮೂವ್ ಇಟ್ ನಾವ್. 42nd ಕ್ವೆಶನ್. ಭೂಮಿಯ ಒಟ್ಟು ನೀರಿನ ಪ್ರಮಾಣದಲ್ಲಿ ಉಪ್ಪು ನೀರು ಅಥವಾ ಸಮುದ್ರದ ನೀರಿನ ಪ್ರಮಾಣ ಎಷ್ಟಿದೆ? ಸೊ ಸಮುದ್ರದ ನೀರು ನಮ್ಮಲ್ಲಿ 100% ನೀರಿದೆ ಅಂತ ಹೇಳಿ ತಗೊಂಡ್ರೆ ಸಮುದ್ರದ ನೀರಿನ ಪ್ರಮಾಣ ಜಾಸ್ತಿ ಇದೆ. ಸಿಹಿ ನೀರು ಅಂತ ಹೇಳಿ ಏನು ಕರಿತೀವಿ, ಹೊಳೆಯಲ್ಲಿರ್ತಕ್ಕಂಥ ನದಿಯಲ್ಲಿರ್ತಕ್ಕಂಥದ್ದು ಕೆರೆ ಆಗಿರ್ಬೋದು. ಸೊ ಅಲ್ಲಿನ ನೀರು ಕಡಿಮೆ ಇದೆ, ಸಮುದ್ರದ ನೀರು ಜಾಸ್ತಿ ಇದೆ. ಆ್ಯಂಡ್ ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ದ ಸಾಲ್ಟ್ ವಾಟರ್ ಆರ್ ಸೀ ವಾಟರ್ ಆಫ್ ದ ಟೋಟಲ್ ಅರ್ತ್ ವಾಟರ್ ಕ್ವಾಂಟಿಟಿ? ಸೊ ಇಡೀ ಎಲ್ಲ ಸಿ ವಾಟರ್ನು ನಾವು ಕಂಪೇರ್ ಮಾಡಿದ್ರೆ 100%ಗೆ 97.2% ಅಷ್ಟು ಏನಿದೆ ಸಿ ವಾಟರ್ ಇದೆ, ಅಂದರೆ ಉಪ್ಪು ನೀರು ಇದೆ. ಸಿಯಲ್ಲಿರೋ ನೀರು ಆಬ್ವಿಯಸ್ಲಿ ಉಪ್ಪಾಗಿರುತ್ತೆ, ಸೊ ಉಪ್ಪು ನೀರಿದೆ. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗ್ತಾ ಇದ್ದೀನಿ. ಭೂಮಿಯ ಒಟ್ಟು ನೀರಿನ ಪ್ರಮಾಣದಲ್ಲಿ ಸಿಹಿ ನೀರಿನ ಪ್ರಮಾಣ ಎಷ್ಟಿದೆ ಅಂತ ಹೇಳಿ. ಸೊ ನಾನು ಆಗಲೇ ಹೇಳಿದೆ 100%ಅಲ್ಲಿ ಸೊ 97.2% ನಿಮಗೆ ಹೋಗ್ತಾ ಇದೆ ಅಂದರೆ ಉಳಿಯೋದು ಎಷ್ಟಿರುತ್ತೆ? ಆಬ್ವಿಯಸ್ಲಿ 2.8% ಇರುತ್ತೆ. ಸೊ ಅದು ಏನು ನಿಮಗೆ ಸಿಹಿ ನೀರಿನ ಪ್ರಮಾಣ. ಈ 2.8%ಅಲ್ಲಿ 2% ಐಸ್ ಕ್ಯೂಬ್ಸ್ ಇರುತ್ತೆ, ಮಂಜುಗಡ್ಡೆ ರೂಪದಲ್ಲಿ ಸಿಹಿ ನೀರು ಸ್ಟೋರ್ ಆಗಿದೆ. ಉಳಿದಿದ್ದು ನಮಗೆ ಎಷ್ಟು? 2.8%ಅಲ್ಲಿ 2% ಹೋದರೆ ಸೊ 0.8% ಇದೆ. ಇದಷ್ಟೇ ನಮಗೆ ನೀರು ನಾವು ಕುಡಿಲಿಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ವ್ಯವಸಾಯಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಎಲ್ಲ ದಿನನಿತ್ಯದ ಕಾರ್ಯಗಳನ್ನ ಮಾಡಲಿಕ್ಕೆ ಯೂಸ್ ಮಾಡ್ತಾಯಿದ್ದೀವಿ. ಬಟ್ಟೆ, ಪಾತ್ರೆ, ಹಾಳು ಮೂಳು ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಅಲ್ಲಿಗೆ ಎಷ್ಟು ನಮಗೆ ಬರೀ 0.8% ನಾವು ಅಷ್ಟೇ ಯೂಸ್ ಮಾಡ್ತಾ ಇರೋದು. ಮಂಜುಗಡ್ಡೆ ಆಗಿ 2% ಇದೆ ಆ್ಯಂಡ್ ಮಂಜುಗಡ್ಡೆ ಕೂಡ ಸಿಹಿ ನೀರು, ಬಟ್ ಅದು ಕರಗಬೇಕಲ್ವಾ? ಸೊ ಮಂಜುಗಡ್ಡೆ ಆಗಿ 2% ಇದೆ ಆ್ಯಂಡ್ 97.2% ಏನಾಗಿದೆ ಅದನ್ನು ನಾವು ಯೂಸ್ ಮಾಡಲಿಕ್ಕೆ ಬರಲ್ಲ, ಬಿಕಾಸ್ ಉಪ್ಪು ನೀರಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಭೂಮಿಯ ಒಟ್ಟು ನೀರಿನ ಪ್ರಮಾಣದಲ್ಲಿ ಸಿಹಿ ನೀರಿನ ಪ್ರಮಾಣ ನಾನು ಇಷ್ಟೋ ತನಕ ಹೇಳಿದೆ. ಸಿಹಿ ನೀರಿನ ಪ್ರಮಾಣ 2.8% ಇದೆ. ನೆಕ್ಸ್ಟ್ ಭೂಮಿಯ ಒಟ್ಟು ನೀರಿನ ಪ್ರಮಾಣದಲ್ಲಿ ಮಂಜುಗಡ್ಡೆಯ ಪ್ರಮಾಣ 2% ಇದೆ. ಇದು ಸಿಹಿ ನೀರಿನ
ಮಂಜುಗಡ್ಡೆ, ಅಂದರೆ ಮಂಜುಗಡ್ಡೆ ಸಿಹಿ ನೀರಿನಿಂದನೇ ಆಗಿರುತ್ತೆ. ಸೊ ಈ 2.8%ಅಲ್ಲಿ 2% ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಅದಕ್ಕೆ ರಿಲೇಟೆಡ್ ಆಗೇ ಇದೆ. ಸೊ ಭೂಮಿಯ ಒಟ್ಟು ನೀರಿನ ಪ್ರಮಾಣದಲ್ಲಿ ಬಳಸಲು ಯೋಗ್ಯವಾದ ನೀರಿನ ಪ್ರಮಾಣ, ನಾನು ಈಗಿನೂ ಹೇಳಿದೆ, ಕುಡಿಲಿಕ್ಕೆ, ಅಗ್ರಿಕಲ್ಚರ್ಗೆ, ಮನೆ ಯೂಸಿಗೆ ಎಲ್ಲ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಓನ್ಲಿ 0.8% ಅಷ್ಟೇ ನಾವು ಯೂಸ್ ಮಾಡ್ತಾ ಇರೋದು. ದಟ್ ಈಸ್ ಲೆಸ್ ದ್ಯಾನ್ 1%. 1%ಗಿಂತ ಕಡಿಮೆ ನೀರನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ 1%ಗಿಂತ ಕಡಿಮೆ ನೀರನ್ನು ನಾವು ಬಳಸಲಿಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು 46th ಕ್ವೆಶನಿಗೆ ಹೋಗ್ತಾ ಇದ್ದೀನಿ. ಸೊ 46th ಕ್ವೆಶನಲ್ಲಿ ಏನಿದೆ, ನಮ್ಮ ದೇಶ ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಯಾವುವು ಅಂತ ಇದೆ. ಸೊ ನಮ್ಮ ದೇಶದಲ್ಲಿ ಯಾವುದು, ನಮ್ಮ ರಾಜ್ಯದಲ್ಲಿ ಯಾವುದು ಅಂತ ಇದೆ. ಸೊ ಮೇಘಾಲಯದ ಮೌಸಿನ್ರಾಮ್ ಅಂತ ಇದೆ. ಸೊ ಇದು ನಿಮಗೆ ಈಗ ಅಲ್ಲ, ಮುಂದೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಈ ಕ್ವೆಶನ್ಸ್ ಬರುತ್ತೆ. ವಾಟ್ ಈಸ್ ದ್ಯಾಟ್? ಮೇಘಾಲಯದ ಮೌಸಿನ್ರಾಮ್ ಅಂತ ಇದೆ. ಸೊ ದಟ್ ಈಸ್ ಏನು ನಿಮಗೆ, ಇದು ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ಸೊ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಕರ್ನಾಟಕದ ಆಗುಂಬೆ ಅಂತ ಹೇಳಿ ಕರಿತೀವಿ. ಸೊ ಬಿ ಈಸ್ ದ ರೈಟ್ ಆನ್ಸರ್. ಮೌಸಿನ್ರಾಮ್ ಮೇಘಾಲಯದಲ್ಲಿದೆ, ಆಗುಂಬೆ ಇರೋದು ಕರ್ನಾಟಕದಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗ್ತಾ ಇದ್ದೀನಿ. 47th ಕ್ವೆಶನ್. ಸೊ ನಾನು 49 ಕ್ವೆಶನ್ಸ್ ಮಾಡಿ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ 47 ಕ್ವೆಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಈ ಕೆಳಗಿನ ಹೇಳಿಕೆಗಳನ್ನು ಓದಿ. ನೀರನ್ನು ಅಂದರೆ ಇದರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಹೇಳಬೇಕು. ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್. ನೀರನ್ನು ಮಿತವಾಗಿ ಬಳಸಬಾರದು. ಭೂಮಿಯ ನೀರಿನ ಪ್ರಮಾಣದಲ್ಲಿ ಕುಡಿಯುವ ನೀರಿನ ಪ್ರಮಾಣ 1ರಷ್ಟಿದೆ ಆ್ಯಂಡ್ ನೀರನ್ನು ಪೋಲಾಗುವಂತೆ ಮಾಡಬೇಕು. ಸೊ ಇದರಲ್ಲಿ ಕರೆಕ್ಟಾಗಿರೋದು ಯಾವುದು? ನೀರನ್ನು ಪೋಲಾಗುವಂತೆ ಮಾಡಬೇಕಾ? ಸೊ ಮಾಡಬಾರ್ದು, ಇದು ರಾಂಗ್ ಆಗಿದೆ. ದೆನ್ ನೀರನ್ನು ಮಿತವಾಗಿ ಬಳಸಬಾರದು, ತಪ್ಪಿದೆ. ನೀರನ್ನು ಮಿತವಾಗಿ ಬಳಸಬೇಕು. ಸೊ ನಮಗೆ ಕರೆಕ್ಟಾಗಿರೋದು ಸೊ 1% ಆ್ಯಂಡ್ 1%ಗಿಂತ ಲೆಸ್ ಇದೆ. ಸೊ ಇಲ್ಲಿ ಯಾವುದೂ ಆಪ್ಷನ್ ಕೊಟ್ಟಿಲ್ಲ. ಸೊ ನಾನೇ ಸೈಡಲ್ಲಿ ಬರೆಸ್ತಾ ಇದ್ದೀನಿ. ಸೊ ಆಪ್ಷನ್ ಅಂದರೆ ಎರಡನೇ ಹೇಳಿಕೆ ಮಾತ್ರ ಸರಿಯಾಗಿದೆ. ಸೊ ಓಕೆ, ಆಪ್ಷನ್ಸ್ ರಾಂಗ್ ಇದೆ, ಅಂದರೆ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಸೊ ಎರಡನೇ ಹೇಳಿಕೆ ಮಾತ್ರ ಸರಿಯಾಗಿದೆ, ಇನ್ನು ಉಳಿದಿದ್ದೆರಡು ತಪ್ಪಾಗಿದೆ. ಸೊ ನೆಕ್ಸ್ಟ್ ಕ್ವೆಶನ್ ಮೂವ್ ಆಗ್ತಾ ಇದ್ದೀನಿ. 48th ಕ್ವೆಶನ್. ಎಗೈನ್ ನೀವು ಹೇಳಿಕೆಗಳನ್ನು ಓದಿ ಕರೆಕ್ಟ್ ಆನ್ಸರ್ನ ಟಿಕ್ ಮಾಡಬೇಕು. ಮಳೆಯ ನೀರನ್ನು ಸಂರಕ್ಷಿಸಬೇಕು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುಂಬೆ. ನಾವು ದಿನಕ್ಕೆ 2 ಲೀಟರ್ ನೀರು ಕುಡಿಯಬಾರದು ಅಂತ ಇದೆ. ಸೊ ಮಳೆ ನೀರನ್ನು ಸಂರಕ್ಷಿಸಬೇಕು, ರೈಟ್, ಬಿಕಾಸ್ ನಮಗೆ ನೀರಿಲ್ದಾಗ ಯೂಸ್ ಆಗುತ್ತೆ ಆ್ಯಂಡ್ ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪ್ರದೇಶ ಆಗುಂಬೆ. ನಾನು ಆಲ್ರೆಡಿ ಹೇಳಿದೆ, ಭಾರತದಲ್ಲಿ ಮೌಸಿನ್ರಾಮ್, ಕರ್ನಾಟಕದಲ್ಲಿ ಆಗುಂಬೆ. ಸೊ ದಿನಕ್ಕೆ 2 ಲೀಟ್ರ್ ನೀರು ಕುಡಿಬಾರ್ದು, ತಪ್ಪು, ಕುಡಿಬೇಕು. ಓಕೆ, ಸೊ ಇಲ್ಲಿ ನಮಗೆ ಕರೆಕ್ಟಾದ ಹೇಳಿಕೆ ಯಾವುದು? 1 ಆ್ಯಂಡ್ 2 ಎರಡು ಸರಿ ಇದೆ. ಬಟ್ ಇಲ್ಲಿ ಏನಾಗಿದೆ, ನಿಮಗೆ ಆಪ್ಷನ್ ಇಲ್ಲ. ಸೊ ಆಪ್ಷನ್ಸ್ ರಾಂಗ್ ಕೊಟ್ಟಿದ್ದಾರೆ. 1 ಮತ್ತು 2 ಸರಿಯಾಗಿದೆ. ಸೊ ಇದನ್ನು ನಿಮ್ಮ ಬುಕ್ಕಲ್ಲಿ ಸೈಡಲ್ಲಿ ಬರ್ಕೊಳ್ಳಿ. ಎಕ್ಸಾಮಲ್ಲಿ ಈ ರೀತಿ ಮಿಸ್ಟೇಕ್ಸ್ ಇರಲ್ಲ. ಸೊ ಇಲ್ಲಿ ಬುಕ್ಕಿನ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಸೊ ಲಾಸ್ಟ್ ಕ್ವೆಶನ್, ಈ ಕ್ಲಾಸಿನ ಲಾಸ್ಟ್ ಕ್ವೆಶನನ್ನು ಮಾಡ್ತಾ ಇದ್ದೀನಿ. ಭೂಮಿಯ ಮೇಲೆ ದೊರೆಯುವ ಸಿಹಿ ನೀರಿನ ಹೆಚ್ಚಿನ ಭಾಗ ಯಾವ ರೂಪದಲ್ಲಿದೆ? ನಾನು ಆಲ್ರೆಡಿ ಹೇಳಿದೆ, ಭೂಮಿ ಮೇಲೆ ಸಿಗುವಂಥದ್ದು 2.8% ಸಿಹಿ ನೀರು ಆ್ಯಂಡ್ 97.2% ಉಪ್ಪು ನೀರು ಸಿಗುತ್ತೆ. ಈ 2.8%ಅಲ್ಲಿ 2% ಮಂಜುಗಡ್ಡೆ ರೂಪದಲ್ಲಿದೆ. 0.8% ಮಾತ್ರ ನಾವು ಯೂಸ್ ಮಾಡ್ತಾ ಇರೋದು. ಸೊ ಇಲ್ಲಿ 2% ಅತಿ ಹೆಚ್ಚು ಸಿಹಿ ನೀರು ಯಾವ ರೂಪದಲ್ಲಿದೆ? ಮಂಜುಗಡ್ಡೆ ರೂಪದಲ್ಲಿದೆ, ಇನ್ ದ ಫಾರ್ಮ್ ಆಫ್ ಐಸಲ್ಲಿ ಇದೆ. ಸೊ ಇವತ್ತು ನಾನು 49 ಕ್ವೆಶನ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಕ್ವೆಶನ್ಸ್ಗಳ ಜೊತೆಗೆ ಬರ್ತೀನಿ. ಸೊ ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು.